ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಊರಿನ ಗ್ರಾಮಸ್ಥರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ NSS ವಿದ್ಯಾರ್ಥಿಗಳೇ ಹಾಗೂ ಊರಿನ ಎಲ್ಲ ಸದ್ಬಾಂಧವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಕಾಲೇಜ್ಗೂ ನನಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ಸುತ್ತೆ. ನಾನು ಮಿಸ್ ಆದರೂ ಯಾಕೋ ಕಾಲೇಜ್ ನಾನು ಮಿಸ್ ಆಗ್ತಿಲ್ಲ. ಇದು ನನ್ನ 4ನೇ ವರ್ಷ ಅನಿಸುತ್ತೆ. ಅದು ಇವನೇ ದಿನದ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇದು ನನ್ನ 4ನೇ ವರ್ಷ. ಇದು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಂತಹ ವಿನಯ್ ಸರ್ ಅವರಿಗೆ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನನಗೆ NSS ಅಂತಂದರೆ, NSS ಕ್ಯಾಂಪ್ಸ್ ಅಂತಂದರೆ ಏನೋ ಒಂಥರ ಎಳೆಯುತ್ತೆ. ಯಾಕಂತಂದರೆ ನಾವೆಲ್ಲ NSS ಕ್ಯಾಂಪ್ಸ್ ಎಲ್ಲ ಅಟೆಂಡ್ ಮಾಡಿ ಬಂದಿರೋದ್ರಿಂದ ಇದು NSSಗೂ ನನಗೂ ಒಂಥರ ಅವಿನಾಭಾವ ಸಂಬಂಧ. ಈ NSSನ ಮುಖ್ಯ ಉದ್ದೇಶ ಏನಂತಂದರೆ, ಮೋಟೋ ಅಂತ ಕರಿತೀವಿ. ಈ ಮುಖ್ಯ ಉದ್ದೇಶ ಏನಂತಂದರೆ ನಾಟ್ ಮೀ ಬಟ್ ಯು ಅಂತ. ಅಂದರೆ ನನಗಲ್ಲ ನಿನಗೆ. ಅಂದರೆ ಇದರ ಅರ್ಥ ನನಗಲ್ಲ ನಿನಗೆ ಅಂತಂದರೆ, ಇದನ್ನ ಶುರು ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಮಹಾತ್ಮ ಗಾಂಧೀಜಿಯವರ ಒಂದು ಧ್ಯೇಯ ಉದ್ದೇಶಗಳನ್ನ ಇಟ್ಕೊಂಡು ಇದನ್ನ ಶುರು ಮಾಡಿದ್ದಾರೆ. ಅದರ ಮೋಟೋನೇ ನಾಟ್ ಮೀ ಬಟ್ ಯು ಅಂತ. ಬಟ್ ಯು ಅಂತಂದ್ರೆ ಇಲ್ಲಿ ನಾವು ಸೆಲ್ಫ್ಲೆಸ್ನೆಸ್ ಆಗಿರೋದು ಅಂತಂದ್ರೆ, ನಾವು ನಿಸ್ವಾರ್ಥವಾಗಿ ಸೇವೆ ಮಾಡೋದಕ್ಕೆ, ಸಮಾಜಕ್ಕಾಗಿರ್ಬೋದು ಅಥವಾ ನಮ್ಮ ಶಾಲಾ ಕಾಲೇಜುಗಳಿಗಾಗಿರ್ಬೋದು, ನಮ್ಮ ಜೀವನ ಶೈಲಿಗಳಲ್ಲಾಗಿರ್ಬೋದು, ನಾವು ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡೋದು ಅಂತ ಒಂದು ಅರ್ಥ ಬರುತ್ತೆ. ಎರಡನೇದಾಗಿ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಸಮಯ ಆಗಿರ್ಬೋದು, ಯಾವುದೇ ಸಂದರ್ಭ ಆಗಿರ್ಬೋದು, ಎಂಥ ಸನ್ನಿವೇಶಗಳು ಬಂದ್ರೂ ಸಹ ನಾವು ಆ ಸನ್ನಿವೇಶಗಳನ್ನ ದೃಢವಾಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಈ NSS ಕ್ಯಾಂಪ್ ಅನ್ನೋದು ಒಂದು ಉಪಯೋಗಕರವಾಗುತ್ತೆ. ಜೊತೆಗೆ ಎಂಪವರಿಂಗ್ ಅನ್ ಅದರ್ ಒನ್ ಅಂತಂದ್ರೆ, ನಮ್ಮ ಜೊತೆಯಲ್ಲಿರೋರನ್ನ, ನಾವೊಬ್ಬರೇ ಚೆನ್ನಾಗಿ ಉದ್ಧಾರ ಆಗೋದಲ್ಲ, ನಮ್ಮ ಜೊತೆಯಲ್ಲಿರೋರನ್ನು ಸಹ ಬೆಳವಣಿಗೆಯಲ್ಲಿ ಸಹ ನಾವು ಪ್ರಮುಖ ಪಾತ್ರವನ್ನು ವಹಿಸೋದೇ ಈ ಒಂದು ಮೋಟೋವಿನ ಉದ್ದೇಶ. ನಾಟ್ ಮೀ ಬಟ್ ಯು ಅಂತ, ನನಗಲ್ಲ ನಿನಗೆ ಅಂತ. ಅಂದ್ರೆ ಇಷ್ಟು ಉದ್ದೇಶಗಳನ್ನ ಒಳಗೊಂಡಿರುತ್ತದೆ ಅಂತ ನಾನು ಈ ಮೂಲಕ NSSನ ಮಹತ್ವವನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮುಖ್ಯ ಉದ್ದೇಶ ಅಥವಾ ಟಾಪಿಕ್ ಏನು ಅಂತಂದ್ರೆ, ಯುವ ಜನರಲ್ಲಿ ಈ NSS ಕ್ಯಾಂಪ್ ಮಾನಸಿಕ ಆರೋಗ್ಯದ ಬೆಳವಣಿಗೆಗೆ ಅಥವಾ ಮಾನಸಿಕ ಆರೋಗ್ಯದ ಅಭಿವೃದ್ಧಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನ ನಾನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳೋದ್ರ ಮುಖಾಂತರ, ಜೊತೆಗೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ, ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಯಾಕಿರಬೇಕು, ಅದರಲ್ಲೂ ಗ್ರಾಮಸ್ಥರಿಗೆ ಈ ಮಾನಸಿಕ ಆರೋಗ್ಯ ಅಂತಂದ್ರೆ ಅದ್ರ ಅಷ್ಟೊಂದು ಐಡಿಯಾ ಇರಲ್ಲ. ಹುಚ್ಚು ಅಂತಕೋಬಿಟ್ರೆ, ಹುಚ್ಚು ನನ್ನ ಮಕ್ಳು ಇವ್ರಿಗೆ ಯಾಕಪ್ಪ ಮನೇಲಿ ಇಟ್ಬಿಡ್ಬೇಕು ಅಥವಾ ಕೈಕಾಲು ಕಟ್ಟಾಕ್ಬಿಡ್ಬೇಕು, ಅವ್ರನ್ನೆಲ್ಲೂ ಹೊರಗಡೆ ಬಿಡಬಾರ್ದು, ಅವ್ರನ್ನ ಯಾವುದಕ್ಕೂ ಕರ್ಕೊಂಡು ಹೋಗ್ಬಾರ್ದು, ಅವ್ರನ್ನ ಏನು ಮಾಡಬಾರ್ದು, ಅವ್ರೊಂಥರ ರೂಮಲ್ಲಿ ಕೂಡಾಕಿ ಅವರೊಂಥರ ಜೈಲಲ್ಲಿ ಇದ್ದಂಗೆ ವಾಸ ಮಾಡಿಸ್ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ನಮ್ಮ ಜನಗಳಿರ್ತೀವಿ. ಆದರೆ ಈಗ ಮಾನಸಿಕ ಆರೋಗ್ಯಕ್ಕೂ ಆಗಿನ ಮಾನಸಿಕ ಆಲೋಚನೆಗಳಿಗೂ ಬಹಳ ವ್ಯತ್ಯಾಸಗಳಿದೆ. ಆಗಿನ ಮಾನಸಿಕ ಆರೋಗ್ಯ, ಈಗಿನ ಮಾನಸಿಕ ಆರೋಗ್ಯದ ಬೆಳವಣಿಗೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಸೊ ಆಗಿನ ನಮಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ಮಾನಸಿಕ ಆರೋಗ್ಯ ಅಂದ ತಕ್ಷಣ ಹುಚ್ಚು ಕಾಯಿಲೆ, ಮಾನಸಿಕ ಕಾಯಿಲೆ ಅಂದ ತಕ್ಷಣ ಅವನು ಹುಚ್ಚ, ಒಂದ್ಸಲಿ ಅವನು ಹುಚ್ಚ ಅಂತ ಪಟ್ಟ ಕಟ್ಟಿದ್ಮೇಲೆ ಅವನಿಗೆ ವಾಸಿ ಆಗಲ್ಲ, ಅವನು ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರೋನು, ಅವನು ಏನಕ್ಕೂ ಪ್ರಯೋಜನಕ್ಕೆ ಬರದೇ ಇರೋನು, ಅವನಿಂದ ಏನಪ್ಪ ಸಮಾಜಕ್ಕೆ ಹಾನಿಕರ, ಮನೆಗೆ ಹಾನಿಕರ ಅಂತ ಏನ್ ಮಾಡ್ತೀವಿ, ಅವರನ್ನ ಕೂಡಾಕ್ಬಿಟ್ಟು ಮನೆಗಳಲ್ಲಿ ಕಾಲಿಗೆ, ನೀವು ನೋಡಿರ್ತೀರ ಕೆಲವೊಂದು ವಿಡಿಯೋಗಳು ಅಥವಾ ನಿಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೋಡಿರ್ತೀರ, ಕಾಲಿಗೆ ಚೈನ್ ಹಾಕ್ಬಿಟ್ಟು ಒಂದು ಮರಕ್ಕೆ ಕಟ್ಟಾಕೋದು, ಈ ತರದ್ ಎಲ್ಲವನ್ನು ನೋಡಿರ್ತೀರ. ಸೊ ಒಂದು ತಿಳ್ಕೋಬೇಕು, ಮಾನಸಿಕ ಆರೋಗ್ಯ ಅನ್ನೋದು ಸಹ ಒಂದು ವಾಸಿ ಆಗುವಂತಹ ಸಮಸ್ಯೆ. ಮಾನಸಿಕ ಸಮಸ್ಯೆ ಅಂದಿದ ತಕ್ಷಣ ಅದು ಲೈಫ್ ಲಾಂಗ್ ಅಂತಲ್ಲ. ಕೆಲವೊಂದು ಮಾನಸಿಕ ಸಮಸ್ಯೆಗಳು ಕೆಲವೊಂದು ಸ್ವಲ್ಪ ದಿನ ಇರುತ್ತೆ, ಇನ್ನು ಕೆಲವು ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ಆದ್ರೆ ಎಲ್ಲಾ ಮಾನಸಿಕ ಆರೋಗ್ಯಗಳಿಗೂ ಪರಿಹಾರ ಇದೆ. ಎಲ್ಲಾ ಮಾನಸಿಕ ಆರೋಗ್ಯಗಳು ಸಹ ಸುಧಾರಿಸಿಕೊಳ್ತವೆ, ಎಲ್ಲಾ ಮಾನಸಿಕ ಆರೋಗ್ಯಗಳು ವಾಸಿ ಆಗ್ತವೆ. ಆದ್ರೆ ನಮ್ಮಲ್ಲಿ ಇತ್ತೀಚಿನ ಮೂಢನಂಬಿಕೆಗಳು ಜಾಸ್ತಿ ಆಗಿದೆ. ಅದು ಪಾಪಕರ್ಮದ ಫಲ, ಅವರ ಅಪ್ಪ ಅಮ್ಮ ಮಾಡಿರೋದಕ್ಕೆ ಅವ್ರಿಗೆ ಬಂದಿದೆ, ಅಥವಾ ಬೇರೆ ಬೇರೆ ಈ ತರ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ತುಂಬಾ ಇದೆ. ದಯವಿಟ್ಟು ಅದನ್ನ ನೀವು ತಪ್ಪಾಗಿ ತಿಳ್ಕೋಬೇಡಿ. ಅದು ಒಂದು ಸಾಮಾನ್ಯ ಮಾನಸಿಕ ಸಮಸ್ಯೆ. ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ, ನಮ್ಮ ಜೀವನದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಾಗ, ಅದರಿಂದ ಹೊರಗಡೆ ಬರಕ್ ಆಗದಿದ್ದಾಗ ಮನುಷ್ಯರು ಮಾನಸಿಕವಾಗಿ ತೊಳಲಾಟಕ್ಕೆ ಒಳಗಾಗ್ತಾರೆ. ನಿಮ್ಗೆಲ್ಲ ಗೊತ್ತಿರಬೇಕು, ನೀವೆಲ್ಲ ಮಾನಸಿಕವಾಗಿ ಆರೋಗ್ಯವಾಗಿ ಇದೀರಾ ಇಲ್ವಾ ಅಂತ ಪ್ರಶ್ನೆ ಮಾಡ್ಕೋಬೇಕಂದ್ರೆ 3 ಪ್ರಶ್ನೆ. ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತೆ ಊರಿನಲ್ಲಿ ಎಲ್ಲ ನಾಗರಿಕರಿಗೂ ನಾನು ಕೇಳೋದೊಂದೇ, ನಿಮ್ಮನ್ನ ನೀವು 3 ಪ್ರಶ್ನೆ ಮಾಡ್ಕೊಳ್ಳಿ ಅಷ್ಟೇ. ನೀವು ಮಾನಸಿಕವಾಗಿ ಆರೋಗ್ಯವಾಗಿ ಇದೀರೋ ಇಲ್ವಾ ಅಂತ ಗೊತ್ತಾಗಕ್ಕೆ 3 ಪ್ರಶ್ನೆ. 1, ನಿಮ್ಮ ನಿದ್ರೆ.
ನಾನು ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಾ? ನಾನು ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಈಗ ಕೆಲವರು ಹೋಗಿದ ತಕ್ಷಣ 10 ನಿಮಿಷಕ್ಕೆ ನಿದ್ದೆ ಬರುತ್ತೆ, 1/4 ಗಂಟೆಗೆ ನಿದ್ದೆ ಬರುತ್ತೆ, ಕೆಲವರಿಗೆ ಅರ್ಧ ಗಂಟೆ ನಿದ್ದೆ ಬರಲ್ಲ, ಅರ್ಧ ಗಂಟೆ ನಿದ್ದೆ ಬರುತ್ತೆ. ಆದ್ರೆ ನಾವು ಎಷ್ಟೊತ್ತು ಮಲಗಿದ್ರು ನಿದ್ದೆನೇ ಬರ್ತಾ ಇಲ್ಲ, ಮಧ್ಯ ಮಧ್ಯದಲ್ಲಿ ತುಂಬಾ ಎಚ್ಚರಿಕೆ ಆಗ್ತಿದೆ, ನನಗೆ ಮಲಗಿದ್ರೆ ಏನೇನೋ ಆಲೋಚನೆಗಳು ಬರ್ತಾ ಇದೆ, ನನಗೆ ನನ್ನ ಕೈಯಲ್ಲಿ ಮಲಗಕ್ ಆಗ್ತಿಲ್ಲ, ನನಗೆ ನಿದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದ್ರೆ ಆ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಸಮಸ್ಯೆಯನ್ನ ಬಳಲ್ತಾ ಇದ್ದಾನೆ ಅಂತ ಅರ್ಥ. ಮಾನಸಿಕವಾಗಿ ಎಲ್ಲ ವ್ಯಕ್ತಿಯಲ್ಲಿ ಮಾನಸಿಕ ಸಮಸ್ಯೆಗಳು ಇದೆ ಅಂತ ಅರ್ಥ. ಒಂದನೇದು, ನಿಮ್ ನಿದ್ದೆ ಹೆಂಗಿದೆ ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಮಲಗಿದ ಅರ್ಧ ಗಂಟೆ ಒಳಗಡೆ ನೀವು ನಿದ್ದೆ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ ನಿದ್ದೆ ಚೆನ್ನಾಗಿ ಬರ್ತಿದೆ, ಯಾವುದೇ ಕೆಟ್ಟ ಕನಸುಗಳು ಅಥವಾ ಏನೂ ಇಲ್ದಂಗೆ ನೀವು ಆರಾಮಾಗಿ ನಿದ್ದೆ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಎರಡನೇದು, ಊಟ. ನಾವು ಎಷ್ಟು ಟೈಮ್ ಊಟ ಮಾಡ್ತೀವಿ? ಕೆಲವರು 3 ಸಲ ಊಟ ಮಾಡ್ತಾರೆ, ಕೆಲವರು 4 ಸಲ ಊಟ ಮಾಡ್ತಾರೆ, ಕೆಲವರು 5 ಸಲ ಊಟ ಮಾಡ್ತಾರೆ, ಕೆಲವರು 2 ಸಲ ಊಟ ಮಾಡ್ತಾರೆ. ಅದು ಅವರ ಜೀವನ ಶೈಲಿಗೆ ಅವರು ಹೊಂದ್ಕೊಂಡೋಗಿರ್ತಾರೆ. ಆದ್ರೆ ಈ ಊಟದ ಮೇಲೆ ಆಸಕ್ತಿನೇ ಇರಲ್ಲ. ಊಟ ಮಾಡಿದ್ರೆ ಆಯ್ತು, ಅಯ್ಯೋ ಬೆಳಿಗ್ಗೆ ತಿಂಡಿ ಯಾವಾಗ ಸಂಜೆ ತಿನ್ನೋದು, ಬೆಳಿಗ್ಗೆ ತಿಂಡಿ ಯಾವಾಗ ಮಧ್ಯಾಹ್ನ 2 ಗಂಟೆಗೆ ತಿನ್ನೋದು, ರಾತ್ರಿ ಊಟ ತಿಂದ್ರು ಇಲ್ಲ ಅಂದ್ರೆ ಇಲ್ಲ. ಈ ತರದ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಎಷ್ಟು ಚೆನ್ನಾಗಿ ಊಟ ಮಾಡಿದ್ರು ಊಟ ರುಚಿಕರವಾಗಿಲ್ಲ, ಊಟ ಆರೋಗ್ಯಕರವಾಗಿಲ್ಲ, ಊಟ ಏನೇ ಚೆನ್ನಾಗಿ ಮಾಡಿದ್ರು ಮನೆಯಲ್ಲಿ ಊಟ ಚೆನ್ನಾಗಿಲ್ಲ, ಈ ರೀತಿಯ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ರೆ ಮನೆಯಲ್ಲಿ, ಅದು ಸಹ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಅವರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಅರ್ಥ. ಮೂರನೇದು, ಕೆಲಸ. ಕೆಲವರು ಎಷ್ಟೇ ಕೆಲಸ ಇದ್ರೂ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ತಮ್ಗೆ ಎಷ್ಟೇ ಸಮಸ್ಯೆ ಇದ್ರೂ ಆ ಕೆಲಸಗಳನ್ನ ಆರಾಮಾಗಿ ನಿಭಾಯಿಸ್ತಾರೆ. ಆದ್ರೆ ಈ ಮಾನಸಿಕವಾಗಿ ಸಮಸ್ಯೆಗೊಳಗಾಗಿರುವಂತ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಏನ್ ಹೇಳಿದ್ರು ನನ್ನ ಕೈಯಲ್ಲಿ ಆಗಲ್ಲ, ಏನ್ ಮಾಡು ಅಂದ್ರೂ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಚೆನ್ನಾಗಿರ್ತಾರೆ ಆದ್ರೂ ಅವ್ರ ಕೈಯಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅಂತಾರೆ. ಯಾವ್ದ್ರ ಮೇಲೇನೋ ಆಸಕ್ತಿ, ಅಷ್ಟು ಅದು ಕಂಪಲ್ಸರಿ ಮಾಡ್ಲೇಬೇಕಾಗಿರುತ್ತೆ, ಆದ್ರೂ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ, ನಿರಾಸಕ್ತಿ. ಮಾಡಿದ್ರೆ ಆಯ್ತು, ಈ ಕೆಲಸ ಆಮೇಲೆ ಬೆಳಿಗ್ಗೆ ಮಾಡಿದ್ರೆ ಆಯ್ತು, ಈಗ ಪಾತ್ರೆ ತೊಳೆದು, ಈಗ ಅಡಿಗೆ ಮಾಡಿ ಎಲ್ಲ ಆಗಿರುತ್ತೆ, ಊಟ ಎಲ್ಲ ತಿಂದಿರ್ತಾರೆ, ಪಾತ್ರೆಗಳಿರ್ತಾವೆ, ಈಗ ತೊಳೆದ್ರೆ ಮುಗಿದೋಗುತ್ತೆ, ಆದ್ರೆ ನಾಳೆ ತೊಳೆಯೋಣ ಅನ್ನೋದು. ಕೆಲವರು ನಾಳೆನೂ ತೊಳೆಯೋಣ, ನಾಳೆ ಮಧ್ಯಾಹ್ನಕ್ಕೆ, ಇವತ್ತಿನ ಪಾತ್ರೆಗಳನ್ನ ನಾಳೆ ಮಧ್ಯಾಹ್ನಕ್ಕೆ, ಅದು ಅನಿವಾರ್ಯವಾಗಿ, ಯಾಕಂದ್ರೆ ಸಂಜೆಗೆ ಊಟ ಮಾಡ್ಬೇಕಲ್ಲ ಅಂತ ಅನಿವಾರ್ಯವಾಗಿ ತೊಳಿಬೇಕಲ್ಲ ಅಂತ ತೊಳಿತಿರ್ತಾರೆ. ಸೊ ಈ ತರ ಸಮಸ್ಯೆಗಳಿದ್ರೆ ಕೆಲವರು ಹೆಂಗಸ ನಗ್ತಾ ಇದ್ದೀರಾ? ಯಾಕೆ ನಿಮ್ ಕಂಪೇರ್ ಮಾಡ್ಕೊಂತ ಇದ್ದೀರಾ? ಹೀಗೆ ಒಂದು ನಿದ್ರೆ, ಎರಡನೇದು ಊಟ, ಮೂರನೇದು ಕೆಲಸ. ಈ ಮೂರು ಯಾರಿಗೆ ಆರಾಮಾಗಿರುತ್ತೋ, ನಾನು ಆರಾಮಾಗಿ ಊಟ ಮಾಡ್ತೀನಿ, ಆರಾಮಾಗಿ ನಿದ್ದೆ ಮಾಡ್ತೀನಿ, ಆರಾಮಾಗಿ ನನ್ನ ಕೆಲಸಗಳನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋರಿದ್ರೆ ಅವ್ರಿಗೆ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಯಿಂದ ಅವಳಳು ಬಳಲ್ತಾ ಇರಲ್ಲ. ಮುಖ್ಯವಾಗಿ ಈ NSS ಕ್ಯಾಂಪ್ಗಳನ್ನ ಯಾಕೆ ಹಳ್ಳಿಗಳಲ್ಲೇ ಮಾಡ್ತಾರೆ, ಯಾಕೆ ಕಾಲೇಜುಗಳಲ್ಲಿ ಮಾಡಲ್ಲ, ಯಾಕೆ ಹಳ್ಳಿಗಳಲ್ಲಿ ಅದು ಜನರ ಮಧ್ಯೆನೇ ಮಾಡಬೇಕು, ಯಾಕೆ 7 ದಿನ ಮಾಡಬೇಕು ಅಥವಾ 5 ದಿನ ಮಾಡಬೇಕು, ಯಾಕೆ ಮಕ್ಕಳನ್ನ, ಅದು ಏನು ವಿದ್ಯಾರ್ಥಿಗಳು ಅಥವಾ ಯಾಕೆ ಹಳ್ಳಿಯಲ್ಲಿ ಯಾಕೆ ವಾಸ ಇರಬೇಕು ಅನ್ನೋದು ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ. ನೀವು ನಿಮ್ಮ ವಿನಯ್ ಸರ್ನು ಕೇಳಿರ್ಬೋದು, ಯಾಕೆ ಸರ್ ನಾವು ಹೋಗಿ ಅಲ್ಲೇ ಮಾಡಬೇಕು, ಕಾಲೇಜಲ್ಲೇ ಡೈಲಿ 1 ಗಂಟೆ ಪ್ರೋಗ್ರಾಮ್ ಮಾಡಿದ್ರೆ ಆಗಲ್ವಾ ಅಂತ ನೀವು ಕೇಳಿರ್ಬೋದು. ಯಾಕೆ NSS ಕ್ಯಾಂಪ್ಗಳನ್ನ ಹಳ್ಳಿಗಳಲ್ಲೇ ಯಾಕೆ ಬಂದ್ ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಯಾಕಂದ್ರೆ ಯುವ ಜನರಲ್ಲಾಗಿರ್ಬೋದು ಅಥವಾ ನಿಮ್ಮ ಏನು ದೊಡ್ಡವರಲ್ಲಾಗಿರ್ಬೋದು, ಮಕ್ಕಳಲ್ಲಾಗಿರ್ಬೋದು, ಅಥವಾ ಅವರಿಗೆ ಅವರ ಜೀವನ ಶೈಲಿಗಳಿಗೆ ಎಷ್ಟು ಮುಖ್ಯನೋ ಅವರ ಮಾನಸಿಕ ಆರೋಗ್ಯನೋ ಅಷ್ಟೇ ಮುಖ್ಯ. ನೀವು ತುಂಬಾ ಬೆಳಗ್ಗೆ ಸಂಜೆವರೆಗೂ ಕತ್ತೆ ದುಡ್ದು ಬರ್ತೀರಾ, ಮನೇಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಏನಾಗುತ್ತೆ ಹೇಳಿ? ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡ್ದು ಬಂದು ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಕಷ್ಟ ಆಗ್ತಿದ್ರೆ ನಿಮ್ಗೆ ಮನಸ್ಸು ಸಮಾಧಾನವಾಗಿರುತ್ತಾ, ನೆಮ್ಮದಿಯಾಗಿರುತ್ತಾ? ಇಷ್ಟು ಕಷ್ಟಪಟ್ಟು ದುಡ್ದು ಬಂದ್ರು ಮನೇಲಿ ನೆಮ್ಮದಿ ಇಲ್ಲಲ್ಲ ಮಾರಾಯ ಅಂತೇಳಿ ನಮ್ಮ ಫ್ರೆಂಡ್ಗಳ ಜೊತೆನೋ, ನಮ್ಮ ಹಳ್ಳಿ ಕಟ್ಟೆ ಮೇಲೆ ಕೂತಾಗೋ ನಮ್ಮ ಸ್ನೇಹಿತರ ಜೊತೆನೋ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಈ NSS ಕ್ಯಾಂಪ್ಸ್ನ ಯಾಕೆ ಮಾಡ್ತಾರೆ ಅಂತಂದ್ರೆ, ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಅವೇರ್ನೆಸ್ ಜೊತೆಗೆ ದೈಹಿಕ ಆರೋಗ್ಯದ ಅವೇರ್ನೆಸ್, ಅಂದ್ರೆ ಅರಿವು ಇರಬೇಕು ಅಂತ, ಜೊತೆಗೆ ಸಾಮಾಜಿಕ ಅರಿವು, ನಾವು ಸಮಾಜದ ಜೊತೆಗೆ ಯಾವ ರೀತಿ ಹೊಂದಾಣಿಕೆಯಲ್ಲಿ ಬದುಕಬೇಕು, ನಾವು ಸಮಾಜವನ್ನ ಯಾವ ರೀತಿ ನೋಡಬೇಕು, ಜೊತೆಗೆ ನಮ್ಮ ದೈಹಿಕ ಆರೋಗ್ಯವನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು, ನಾವು ಹೇಗೆ ಇಟ್ಕೋಬೇಕು, ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನ ನಾವು ಯಾವ ರೀತಿ ಅದ್ಭುತವಾಗಿ ರೂಪಿಸ್ಕೋಬೇಕು, ಇವೆಲ್ಲವನ್ನು ಕಲಿಸುವ ಒಂದು ಪಾಠಶಾಲೆ ಯಾವುದು ಅಂತಂದ್ರೆ ಅದು NSS ಕ್ಯಾಂಪ್. ಈ ಮಕ್ಕಳಲ್ಲಿ ನಾವು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಾಕೆ ನಿಮ್ಮನ್ನು ಇಲ್ಲಿ ಕರ್ಕೊಬಂದು 7 ದಿನ ಇರ್ತಾರೆ ಅಂತಂದ್ರೆ, ನಿಮ್ಮ ಕಾಲೇಜ್ ಸ್ಟ್ರೆಸ್ ಲೈಫ್ ನ ಬಿಟ್ಟು ಅನೇಕ ವಿಷಯಗಳನ್ನ, ವಿಚಾರಗಳನ್ನ ಕಲಿಯುವಂಥದ್ದು ಇಲ್ಲಿ ತುಂಬಾ ಇರುತ್ತೆ.
ಸೊ ಆ ವಿಚಾರಗಳನ್ನ, ಆ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿ ನಿಮ್ಮನ್ನ 7 ದಿನಗಳ ಕಾಲ ತಂದು ಇಲ್ಲಿ ಬಿಡ್ತಾರೆ. ಇದರಲ್ಲಿ ಮೈನ್ ಮುಖ್ಯ ಉದ್ದೇಶ ಮೊದಲೇದು ಬಂದ್ಬಿಟ್ಟು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಜೊತೆಗೆ ನಿಮಗೆ ಸಪೋರ್ಟ್ ಕೊಡೋದಿಕ್ಕೆ. ಇಲ್ಲಿ ನೀವು ನೋಡಿರ್ತೀರಾ, ನಿಮಗೆ ಈಗ 7 ದಿನ ಕ್ಯಾಂಪ್ ಇದೆ ಅಂತಂದ್ರೆ ಗ್ರಾಮಸ್ಥರಿಗಾಗಿರ್ಬೋದು, ನಿಮ್ಗೆ ವಿದ್ಯಾರ್ಥಿಗಳಾಗಿರ್ಬೋದು, 7 ದಿನ 7 ಗೆಸ್ಟ್ಗಳನ್ನ ಕರೆಸಿದಾರೆ, ಹೌದಲ್ವಾ? ಯಾಕೆ ಹೇಳಿ 7 ದಿನ 7 ಗೆಸ್ಟ್ಗಳು? ಸುಮ್ಮನೆ ಇಲ್ಲಿ ಬಂದು ಒಂಥರ ಪಿಕ್ನಿಕ್ ತರ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ, ಯಾಕೆ ಹೇಳಿ ಅದನ್ನ ಪಿಕ್ನಿಕ್ ತರ ಮಾಡ್ತಿಲ್ಲ? 7 ದಿನನೂ 7 ಗೆಸ್ಟ್ಗಳನ್ನ ಕರೆಸಿ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿನ ಗ್ರಾಮಸ್ಥರಿಗೂ ಅನೇಕ ವಿಷಯಗಳನ್ನ ಮುಟ್ಟಿಸ್ಬೇಕು, ಅವರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು. ಜಾಗೃತಿಯನ್ನ ಮೂಡಿಸೋದ್ರಿಂದ ಅವರಲ್ಲಿ ಬದಲಾವಣೆ ಆಗೋದಲ್ಲದೆ ಅವರ ಮನೆಯಲ್ಲಿ ಬದಲಾವಣೆ ತರ್ತಾರೆ, ಜೊತೆಗೆ ಅವರ ಸುತ್ತಮುತ್ತಲಿನ ವಾತಾವರಣವನ್ನು ಬದಲಾವಣೆ ತರೋದಕ್ಕೆ ಈ ಒಂದು NSS ಕ್ಯಾಂಪು ಬಹಳ ಉಪಯೋಗವಾಗುತ್ತೆ. ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಈ NSS ಕ್ಯಾಂಪ್ ಅನ್ನೋದು ಬಹಳ ಉಪಯೋಗಕಾರಿ. ಹಂಗಾಗಿ ಇಲ್ಲಿ ಎಕ್ಸ್ಪರ್ಟ್ಗಳನ್ನ ಕಳಿಸಿ ಟಾಕ್ಸ್ನ ಕೊಡ್ತಾರೆ. ಅಂದ್ರೆ ಅವ್ರ ಜೊತೆ ಅವರಿಂದ ನಿಮ್ಗೆ ಅನೇಕ ವಿಷಯಗಳನ್ನ ಮುಟ್ಟಿಸ್ತಾರೆ. ಅದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಹಾಳಾಗ್ದಂಗೆ ಸಮೃದ್ಧವಾಗಿ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ನಾನು ಯಾಕೆ ಸ್ವಲ್ಪ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯನೇ ಜಾಸ್ತಿ ಯಾಕೆ ಒತ್ತಿ ಹೇಳ್ತೀನಿ ಅಂದ್ರೆ, ನಮ್ದು ಮುಖ್ಯವಾಗಿ ಮನುಷ್ಯನಿಗೆ ದೇಹ ಮತ್ತೆ ಮನಸ್ಸು ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಒಂದ್ ಕಡೆ ನಾಣ್ಯ ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಅಂಗಡಿಯಲ್ಲಿ ಕೊಟ್ರೆ ತಗೊಂತಾರ? ಯಾಕೆ ಹೇಳಿ, ಏನಂತಾರೆ? ಇದು ಹೋಗಲ್ಲ, ಬೇರೆದ್ ಕೊಡು ಅಂತಾರೆ ಅಲ್ವಾ? ಹಂಗೆ ದೇಹ ಮತ್ತೆ ಮನಸ್ಸು ಒಂದೇ ನಾಣ್ಯದ 2 ಮುಖ. ದೇಹ ಒಂದ್ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಆ ವ್ಯಕ್ತಿ ಆರೋಗ್ಯವಾದ ವ್ಯಕ್ತಿ ಅಂತ ಕರೆಯಲ್ಲ. ಎರಡೂ ಇರಬೇಕು, ದೇಹನೂ ಸಮೃದ್ಧವಾಗಿರ್ಬೇಕು, ಮನಸ್ಸು ಆರೋಗ್ಯವಾಗಿರ್ಬೇಕು. ಅವಾಗ ಮಾತ್ರ ಆ ವ್ಯಕ್ತಿನ ನಾವು ಆರೋಗ್ಯವಾದ ವ್ಯಕ್ತಿ ಅಂತ ಕರೆಯಲು ಸಾಧ್ಯ. ಅದಕ್ಕೆ ದೇಹ ಮತ್ತೆ ಮನಸ್ಸು ಒಂದೇ ನಾಣ್ಯದ 2 ಮುಖ. ಸೊ ಎರಡೂ ಬಹಳ ಇಂಪಾರ್ಟೆಂಟ್. ದೈಹಿಕವಾಗಿ ಆರೋಗ್ಯವಾಗಿ ಇದ್ಬಿಟ್ರೆ ಸಾಕಾಗಲ್ಲ, ಮಾನಸಿಕವಾಗಿನೂ ಆರೋಗ್ಯವಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಜಾಸ್ತಿ, ಅಂದ್ರೆ ಅರಿವು ಜಾಸ್ತಿ ಆಗ್ತಿದೆ. ಆದ್ರೆ ಹಳ್ಳಿಗಳಲ್ಲಿ ಇದರ ಅರಿವು ಬಹಳ ಕಡಿಮೆ ಇದೆ. ಆದ್ರೆ ಒಂದು ಉದ್ದೇಶದಿಂದ NSS ಕ್ಯಾಂಪ್ಗಳನ್ನ ಹಳ್ಳಿಗಳಲ್ಲೇ ತಗೊಂಡೋಗಿ ಮಾಡಿ ಎಲ್ಲಾ ರೀತಿಯಾದಂತಹ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ಕ್ಯಾಂಪ್ ನಿಮ್ಗೆ ಬಹಳ ಸಹಾಯಕಾರಿಯಾಗುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ಮತ್ತೆ ಸಪೋರ್ಟಿವ್ ಸಿಸ್ಟಮ್ ನ ಕ್ರಿಯೇಟ್ ಮಾಡುತ್ತೆ. ಈ NSS ಕ್ಯಾಂಪ್ ಅನ್ನೋದು, ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ತನ್ನ ಪರ್ಸನಲ್ ವಿಷಯಗಳನ್ನ ಕಾಲೇಜುಗಳಲ್ಲಿ ಹೇಳ್ಕೊಳಕ್ ಸಾಧ್ಯ ಆಗಿರಲ್ಲ. ಇಲ್ಲಿ ಬಂದಾಗ ಏನಾಗುತ್ತೆ, ತನ್ನ ಮನಸ್ಸಿನ ಭಾವನೆಗಳನ್ನ, ತನ್ನ ಮನಸ್ಸಿನ ದುಗುಡ ದುಮ್ಮಾನಗಳನ್ನ ಅಥವಾ ಊರಿನ ಜನಗಳ ದುಗುಡ ದುಮ್ಮಾನವನ್ನ ಅವರ ಹತ್ತಿರದ ಕ್ಲೋಸ್ ಸರ್ಕಲ್ ಅಲ್ಲಿ ಇಲ್ಲಿ ಬಂದಾಗ ಓಪನ್ ಅಪ್ ಆಗೋದಕ್ಕೆ ಅವಕಾಶ ಜಾಸ್ತಿ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ಕೊಳ್ಳೋದು ಅಥವಾ ಲೆಕ್ಚರ್ಗಳಲ್ಲಿ ಶೇರ್ ಮಾಡ್ಕೊಳ್ಳೋದು, ಅವರಿಂದ ಕೌನ್ಸಿಲಿಂಗ್ ಪಡ್ಕೊಳ್ಳೋ ವ್ಯವಸ್ಥೆಯನ್ನ ಇಲ್ಲಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಲ್ಲಿ ಸಪೋರ್ಟ್ ಅನ್ನ ಸಿಗುತ್ತೆ. ಎಷ್ಟೋ ವಿಷಯಗಳಿಂದ ನೀವು ಹೊರಗಡೆ ಬರೋದಕ್ಕೆ ಈ ಒಂದು NSS ಕ್ಯಾಂಪು ನಿಮ್ಗೆ ಸಹಾಯ ಮಾಡುತ್ತೆ. ಎಷ್ಟೋ ಜನ ತನ್ನ ಮನಸ್ಸಿನ ದುಗುಡಗಳನ್ನ ಹೇಳ್ಕೊಳಕ್ಕಾಗಿ ತನ್ನಲ್ಲೇ ಇಟ್ಕೊಂಡಿರ್ತಾರೆ. ಸೊ ತನ್ನಲ್ಲೇ ಇಟ್ಕೊಂಡಾಗ ಏನಾಗುತ್ತೆ, ಆ ಭಾವನೆಗಳು ಜಾಸ್ತಿ ಆಗುತ್ತೆ. ಈಗ ನಿಮ್ಮ ಮನೇಲಿ ಒಂದು ಬಿಂದಿಗೆ ಇದೆ ಅಮ್ಮ, ಆ ಬಿಂದಿಗೆ ತುಂಬಿದ್ರೆ ಏನಾಗುತ್ತೆ? ಬಿಂದಿಗೆ ತುಂಬಿದ್ರೆ ಏನಾಗುತ್ತೆ ಹೇಳಿ? ಚೆಲ್ಲುತ್ತಲ್ವಾ? ಹಂಗೆ ನಮ್ಮ ಮನಸ್ಸಿಗೂ ಸಹ ಒಂದು ಅಂತ ಇರುತ್ತೆ. ಆ ಅಂತ ಮೀರಿದಾಗ ಏನಾಗುತ್ತೆ, ನಮ್ಮಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಅದನ್ನು ನಿಭಾಯಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ನೀವು ಒಂದು ಹಂತದವರೆಗೂ ತಡೀತೀರಾ, ಅದು ಹಂತ ದಾಟಿದ ಮೇಲೆ ನಿಮ್ಮ ಕೈಯಲ್ಲಿ ತಡೆಯೋದಕ್ಕಾಗಲ್ಲ. ಈಗ ಬಿಂದಿಗೆ ಎತ್ಕೊಂಡು ಹೋಗ್ತಿರ್ತೀರ, ಎಷ್ಟೊಂದು ಒಂದು 50 ಲೀಟರ್ ನೀರಿನ ಕ್ಯಾನ್ ಅನ್ನ ನಿಮ್ಮ ಭುಜದ ಮೇಲೆ ಒರೆಸಿ ಇಟ್ಕೊಳ್ಳಿ ಅಂತಂದ್ರೆ ಎಷ್ಟೊತ್ತಿಗೆ ತಂತೀರಾ? ಸ್ವಲ್ಪ ಹೊತ್ತು ಇಟ್ಕೋಬಹುದು. ಆಮೇಲೆ ಅದಕ್ಕೆ ಬೇರೆ ಯಾರಿಗಾದ್ರೂ ಶೇರ್ ಮಾಡಿದಾಗ ಮಾತ್ರ ನಾವು ಅದನ್ನ ಕ್ಯಾರಿ ಮಾಡೋದಕ್ಕಾಗುತ್ತೆ. ಹಂಗೆ ನಮ್ಮ ಮನಸ್ಸಿನ ಭಾವನೆಗಳು ನಮ್ಮಲ್ಲೇ ಇಟ್ಕೊಳ್ಳೋದ್ರಿಂದ ನಮಗೆ ಮಾನಸಿಕ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನಿಮಗೆ ತುಂಬಾ ಹತ್ತಿರದ ವ್ಯಕ್ತಿಗಳು ಮತ್ತೆ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂತ ವ್ಯಕ್ತಿಗಳ ಜೊತೆ ಶೇರ್ ಮಾಡ್ಕೋಬೇಕು. ಎಲ್ಲರ ಹತ್ರ ಶೇರ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಗಳಿಗೆ ನೀವು ಶೇರ್ ಮಾಡಿದ್ರೆ ಏನಾಗುತ್ತೆ, ಅದನ್ನ ತುಂಬಾ ಹತ್ತಿರವಾದ ವ್ಯಕ್ತಿಗಳು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡಬೇಕು. ನೀವೇನೋ ಬಂದು ಒಂದು ಕಷ್ಟ ಹೇಳ್ಕೊಂತ ಇದ್ರೆ ಹೌದಾ ಅಂತ ನಕ್ಕೊಂಡು ಮಾತಾಡ್ತಾರಲ್ಲ, ಅಂತವ್ರ ಹತ್ರ ಅಲ್ಲ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋ ವ್ಯಕ್ತಿಗಳ ಜೊತೆ ನೀವು ಶೇರ್ ಮಾಡ್ಕೊಂಡಾಗ ಆ ಭಾವನೆಗಳಿಗೆ ಬೆಲೆ ಇರುತ್ತೆ, ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ ಬೆಲೆ ಇರುತ್ತೆ. ಅದಕ್ಕೆ ಪರಿಹಾರಗಳು ಸಿಗ್ತವೆ. ಸಿಕ್ಕ ವ್ಯಕ್ತಿಗಳೆಲ್ಲ ಹತ್ರ ಹೋಗಿ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಏನಾಗುತ್ತೆ ಹೇಳಿ? ಹತ್ರ ಎಲ್ಲ ಹೋಗಿ ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆ ಭಾವನೆಗಳಿಗೆ ಬೆಲೆ ಇರಲ್ಲ. ಅದರಿಂದ ನಿಮ್ಗೆ ಇನ್ನೂ ಮಾನಸಿಕವಾಗಿ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಹಂಗಾಗಿ ನೀವು ಶೇರ್ ಮಾಡ್ಕೊಳ್ಳೋ ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ
ಈ ಒಂದು ಕ್ಯಾಂಪ್ಗಳು ನಿಮಗೆ ಒತ್ತಡ ನಿರ್ವಹಣೆಯ ಕ್ಯಾಂಪ್ಗಳಾಗಿರುತ್ತೆ. ಅಂದ್ರೆ ಎಷ್ಟೋ ಒತ್ತಡಗಳನ್ನು ಇಟ್ಕೊಂಡು ಇಲ್ಲಿ ಬಂದಿರ್ತೀರಾ, ಈ ಒತ್ತಡಗಳನ್ನು ನಿಭಾಯಿಸೋದಕ್ಕೆ ಈ NSS ಕ್ಯಾಂಪ್ಗಳು ಅನ್ನೋದು ನಿಮಗೆ ಬಹಳ ಉಪಯೋಗಕಾರಿಯಾಗಿರುತ್ತೆ. ಇಲ್ಲಿ ನೀವು ಮೈನ್ ಆಗಿ ಏನಾಗುತ್ತೆ, ಡೈಲಿ ನೀವು ನೋಡಿರ್ಬೋದು, ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದಿದ ತಕ್ಷಣನೇ ಮೈಂಡ್ಫುಲ್ನೆಸ್ಗೋಸ್ಕರ ಏನ್ ಮಾಡ್ತಿರ್ತಾರೆ ಹೇಳಿ, ಮೆಡಿಟೇಷನ್ ಮಾಡ್ತಿರ್ತಾರೆ, ಯೋಗ ಮಾಡ್ತಿರ್ತಾರೆ. ಈ ಎಲ್ಲವನ್ನು ಇಲ್ಲಿ ಕಲ್ತ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಜೊತೆಗೆ ಕೆಲವು ಕಡೆ ಗ್ರಾಮಸ್ಥರು ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ, ಅವರ ಮಾನಸಿಕ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋ ಜೊತೆಗೆ ಅವರ ಒತ್ತಡ ನಿರ್ವಹಣೆಗೆ ಬಹಳ ಉಪಯೋಗಕಾರಿ. ಅಂದ್ರೆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದಕ್ಕೆ, ಅವರಿಗೆ ಒತ್ತಡವನ್ನು ನಿಭಾಯಿಸೋದಕ್ಕೆ ಈ ಒಂದು NSS ಕ್ಯಾಂಪ್ಗಳು ಬಹಳ ಉಪಯೋಗಕಾರಿಯಾಗಿರುತ್ತೆ ಮತ್ತೆ ಯೂಸ್ಫುಲ್ ಆಗಿ ಈ ಒಂದು NSS ಕ್ಯಾಂಪ್ಗಳನ್ನ ಮಾಡ್ತಾರೆ. ಇದ್ರ ಜೊತೆಗೆ ಪಿಯರ್ ಸಪೋರ್ಟ್ ಅಂತಂದ್ರೆ ಸಹ ಪಾಠಿಗಳ ಸಪೋರ್ಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಇಲ್ಲಿಗೆ ಕ್ಯಾಂಪ್ಗೆ ಎಷ್ಟು ಜನ ಬಂದಿದ್ದೀರಾ ನೀವು? ಒಂದು 20-30 ಜನ ಬಂದಿರ್ಬೋದಾ? ಅದಕ್ಕಿಂತ ಜಾಸ್ತಿ ಬಂದಿದ್ದೀರಾ, ವೆರಿ ಗುಡ್. ಯಾಕಂದ್ರೆ ಹೆಚ್ಚು ಬಂದಾಗ ಕಲಿಯೋದಕ್ಕೆ ಹೆಚ್ಚು ಅವಕಾಶ ಆಗಿರುತ್ತೆ. ಈಗ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಆಗಿರಲ್ಲ, ಇಲ್ಲಿ ಬಂದ್ಮೇಲೆ ಎಷ್ಟು ಜನ ಫ್ರೆಂಡ್ಸ್ ಆಗಿರ್ತೀರ ಹೇಳಿ? ಎಷ್ಟೋ ಮಾತಾಡದೇ ಇರೋ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದು ಮಾತಾಡ್ಕೊಂಡು ಕ್ಲೋಸ್ ಆಗಿರ್ತೀರ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ನಿಮ್ಮ ಲೈಫಲ್ಲಿ ಪಿಯರ್ ಸಪೋರ್ಟ್ ಅಂತಂದ್ರೆ ಸಹೋದ್ಯೋಗಿಗಳ ಸಪೋರ್ಟ್ ಸಿಗುತ್ತೆ. ಕೆಲವೊಂದು ಫ್ರೆಂಡ್ಸ್ ಹತ್ರ ನೀವು ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡಿರ್ತೀರ. ಈ ನೈಟ್ ಮಲಗಬೇಕಾದ್ರೆ ಮಲ್ಕೊಂಡು ಸುಮಾರು ವಿಷಯಗಳನ್ನ ಡಿಸ್ಕಸ್ ಮಾಡಿರ್ತಾರೆ. ಅದರಿಂದ ಎಷ್ಟೋ ಜನಕ್ಕೆ ಮೈಂಡು ಮತ್ತು ಮನಸ್ಸು ರಿಲೀಫ್ ಆಗಿರ್ತಾರೆ. ನಿಮ್ಮಲ್ಲೂ ಅಷ್ಟೇ, ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಎಲ್ಲಡಿಕೆ ಹಾಕೊಂಡು, ಅಥವಾ ನೀವು ಹಳ್ಳಿ ಕಟ್ಟದ ಮನೆ ಮುಂದಗಡೆ 7 ಗಂಟೆ 8 ಗಂಟೆ ಮೇಲೆ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ತಿರಲ್ಲ, ಅಲ್ಲಿ ಎಷ್ಟು ವಿಚಾರಗಳು ಶೇರ್ ಆಗಿರುತ್ತೆ ಹೇಳಿ? ತುಂಬಾ ವಿಷಯಗಳು, ಅವ್ರ ಮನೆಯದಂತೆ ಇವ್ರ ಮನೆದಂತೆ, ಅದು ಹಿಂಗಾಯ್ತಂತೆ, ಅವ್ರ ಮಗು ಹಿಂಗಂತೆ, ಈ ಮಗು ಹಿಂಗಂತೆ, ಅವ್ರ ಜಗಳ ಆಡಿದ್ರಂತೆ, ಇವ್ರು ಒಂದಾದ್ರಂತೆ, ಎಷ್ಟೋ ವಿಷಯಗಳು ಬಂದಿರುತ್ತೆ. ಅದರಿಂದ ಏನಾಗುತ್ತೆ, ಅವೆಲ್ಲ ಅದರಲ್ಲೂ ಒಳ್ಳೆ ಟಾಕ್ಸ್, ಹೆಲ್ದಿ ಟಾಕ್ಸ್ ಇರುತ್ತೆ, ಕೆಲವೊಂದು ಬೇಡವಾದ ಟಾಕ್ಸ್ ಇರುತ್ತೆ. ನಾವಿಲ್ಲಿ ಒಂದು ಉಪಯೋಗಕರವಾದ ಮಾತುಗಳು ಇರುತ್ತವೆ, ಅಲ್ಲಿ ಅನುಪಯೋಗಕರವಾದಂತಹ ಮಾತುಗಳು ಅಲ್ಲಿ ಇರ್ತವೆ. ಆದ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಂಡ್ರೆ ಬಹಳ ಉತ್ತಮ. ಎಲ್ಲಾನು ತಗೊಂಡೋಗಿ ನಮ್ಮ ತಲೆಯಲ್ಲಿ ಹಾಕೊಂಡ್ರೆ ನಮ್ಮ ತಲೆ ಚಿಟ್ಟಿಡ್ದು ಬಿಡುತ್ತೆ. ಸೊ ಅವಾಗ ಏನೇನೋ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಈಗ ಈ ಆಂಟಿಗೆ ಯಾರೋ ಒಬ್ಬ ಆಂಟಿ ಬೈದ್ರು ಅಂತೇಳಿ ಈ ಆಂಟಿ ಬಂದು ಹೇಳ್ತು. ಆ ಆಂಟಿಗೆ ಗೊತ್ತೇ ಇಲ್ಲ. ಈ ಆಂಟಿಗೆ ಹೇಳಿದ ತಕ್ಷಣ ಈ ಆಂಟಿಗೆ ತಲೆಯಲ್ಲಿ ಶುರುವಾಯ್ತು, ನನ್ನೇ ಯಾಕೆ ಬೈತು, ನಾನೇನ್ ಮಾಡಿದ್ದೆ ಅಮ್ಮಂಗೆ, ನಾನೇನಾದ್ರು ಮಾತಾಡಿದ್ನಾ, ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು, ಈ ತರದ್ ಶುರುವಾಗುತ್ತೆ. ಆಕ್ಚುಲಿ ಇವೆಲ್ಲವೂ ಅದಕ್ಕೆ ಹೇಳೋದು, ಒಳ್ಳೆ ವಿಚಾರಗಳಿದ್ದಾಗ ಮಾತ್ರ ನಾವು ಅದನ್ನ ತಲೆಗೆ ಹಾಕೋಬೇಕು. ಬೇಡವಾದ ವಿಚಾರಗಳನ್ನ ನಾವು ಅಲ್ಲೇ ಬಿಟ್ಟೋದ್ರೆ ನಮಗೂ ಒಳ್ಳೇದು, ನಮ್ಮ ಮನಸ್ಸಿಗೂ ಒಳ್ಳೇದು, ನಮ್ಮ ದೇಹಕ್ಕೂ ಒಳ್ಳೇದು, ನಮ್ಗೆ ಜೀವನದಲ್ಲೂ ಸಹ ಆರಾಮಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನಾವಿಲ್ಲಿ ಅನೇಕ ಸೃಜನಾತ್ಮಕ ಚಟುವಟಿಕೆಗಳಿಗೆ ಅವಕಾಶ, ಕ್ರಿಯೇಟಿವಿಟಿಗೆ ಇಲ್ಲಿ ಅವಕಾಶ. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ನಿಮ್ಗೊಂದು ಗ್ರೂಪ್ಗಳು ಮಾಡಿರ್ತಾರೆ, ಒಂದು 4-5 ABCD ಅಂತ 5 ಜನ 10 ಜನ ಗ್ರೂಪ್ಗಳನ್ನ ಮಾಡಿ ಡಿವೈಡ್ ಮಾಡಿರ್ತಾರಲ್ವಾ. ನೀವು ಒಂದೊಂದು ದಿನ ಒಬ್ಬೊಬ್ರಿಗೆ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಒಂದೊಂದು ದಿನ ಒಬ್ಬೊಬ್ರಿಗೆ ಕಲ್ಚರ್ ಪ್ರೋಗ್ರಾಮ್ ಇರುತ್ತೆ. ಅವರು ಆ ನೈಟ್ಗೆ ನಾವು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ, ಗೆಸ್ಟ್ಗಳಿಗೆ ವೆಲ್ಕಮ್ ಮಾಡೋದಕ್ಕೆ ಒಂಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ, ಅಥವಾ ಅವತ್ತಿನ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಥವಾ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಆಲೋಚನೆ ಮಾಡ್ತೀರಾ. ಅದೇ ಮನೇಲಿದ್ರೆ ಮಾಡ್ತೀರಾ? ಇಲ್ಲಿ ಬರೋ ಉದ್ದೇಶ ಹೇಳಿ, ನಿಮ್ಮ ಕ್ರಿಯೇಟಿವಿಟಿನ ಎನ್ಹಾನ್ಸ್ ಮಾಡುತ್ತೆ. ನಿಮ್ಮ ಕ್ರಿಯೇಟಿವ್ ಅಂದ್ರೆ ನಿಮ್ಮ ಸೃಜನಾತ್ಮಕತೆ, ಅಂದ್ರೆ ಹೊಸದನ್ನ ಪ್ರಯತ್ನ ಮಾಡೋದಕ್ಕೆ NSS ಕ್ಯಾಂಪ್ ಅನ್ನೋದು ಒಂದು ಅತ್ಯುತ್ತಮವಾದ ಜಾಗ. ಇಲ್ಲಿ ಅನೇಕ ವಿಷಯಗಳನ್ನ ನೀವು ಯೂಟ್ಯೂಬ್ಗಳಲ್ಲಿ ನೋಡ್ಕೊಂಡು ಅಥವಾ ಅಕ್ಕಪಕ್ಕದವ್ರನ್ನ ಕೇಳ್ಕೊಂಡು ನೀವು ಹೊಸ ವಿಷಯಗಳನ್ನ ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುವಂತ ಜಾಗ NSS ಕ್ಯಾಂಪ್. ಅದಕ್ಕೆ NSS ಕ್ಯಾಂಪ್ ಅನ್ನ ಹಳ್ಳಿಗಳಲ್ಲಿ ತಂದು ಮಾಡ್ತಾರೆ. ಮತ್ತೆ ಇದು ನಿಮ್ಗೆ ಮುಖ್ಯವಾಗಿ ಒಗ್ಗಟ್ಟನ್ನು ತೋರಿಸುತ್ತೆ. ಇಲ್ಲಿ ಯೂನಿಟಿಯನ್ನ ಗ್ಯಾದರ್ ಮಾಡೋದಕ್ಕೆ ಒಂದು ಸದಾವಕಾಶ. ಈಗ ಇಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ಇಲ್ಲಿ ಇಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ನೀವು ಅನ್ಕೊಂಡಿದ್ದೀರಾ ನೀವು ಯಾವಾಗ ಬಂದು ಹಿಂಗೆಲ್ಲರೂ ಬಂದು ಪೂರ ಸಾಧ್ಯ ಆಗುತ್ತಾ? ಡೈಲಿ ಬರ್ತೀರಾ ನೀವೆಲ್ಲ? ಎಲ್ಲ ಟಿವಿ ಹಾಕೊಂಡು ಅವ್ರಿಗೆ ಇಷ್ಟವಾದ ಸೀರಿಯಲ್ಗಳು ನೋಡ್ಕೊಂಡು ಆ ಸೀರಿಯಲ್ಗಳು ಬರೋ ಒಳ್ಳೇದನ್ನು ತಗೊಂಡು ಕೆಟ್ಟದ್ದನ್ನು ತಗೊಂಡು ಅವತ್ತಿನ ದಿನವನ್ನ ಕಳೀತೀರಾ ಅಲ್ವಾ? ಭಗವದ್ಗೀತೆ ತುಂಬಾ ಸುಂದರವಾದ ಲೈನ್ಗಳನ್ನ ಹೇಳುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗ್ತಾ ಇರೋದು ಒಳ್ಳೇದಕ್ಕೆ, ನಾಳೆ ಆಗೋದನ್ನು ಒಳ್ಳೇದಕ್ಕೆ. ನಿನ್ನೆ ಬೇರೆಯವ್ರದ್ದು, ಇವತ್ತು ನಮ್ದು, ನಾಳೆ ಇನ್ನೊಬ್ರದು. ಪಾಪ ಕರ್ಮದ ಫಲ ಆಗಿರ್ಬೋದು, ಒಳ್ಳೇದಾಗಿರ್ಬೋದು,
ಕೆಟ್ಟದ್ದಾಗಿರ್ಬೋದು, ಅದು ಹಿಂಗೆ ಸುತ್ಕೊಂಡು ಬರಲೇಬೇಕು. ಕರ್ಮ ಇಸ್ ಆಲ್ವೇಸ್ ಬೂಮ್ರಿಂಗ್ ಅಂತಂದ್ರೆ, ಬೂಮ್ರಿಂಗ್ ಅಂದ್ರೆ ಹಿಂಗೆ ಸುತ್ಕೊಂಡು ಬರಲೇಬೇಕು. ನಾನು ಒಳ್ಳೇದು ಮಾಡಿದ್ರು ನನ್ಗೆ ಒಳ್ಳೇದು ಆಗೇ ಆಗುತ್ತೆ, ಕೆಟ್ಟದ್ದು ಮಾಡಿದ್ರು ನನ್ಗೆ ಕೆಟ್ಟದ್ದು ಆಗೇ ಆಗುತ್ತೆ. ಒಟ್ಟಲ್ಲಿ ಲೇಟ್ ಆಗ್ಬೋದು, ಆದ್ರೆ ಖಂಡಿತ ಆಗುತ್ತೆ. ಕೆಲವು ಮಾತಾಡ್ತಾರೆ, ನಾನು ಎಷ್ಟು ಸಹಾಯ ಮಾಡಿದ್ರು, ನಾನು ಎಷ್ಟು ಒಳ್ಳೇದು ಮಾಡಿದ್ರು ನನಗೆ ದೇವ್ರು ಯಾಕೋ ಕೆಟ್ಟದ್ದನ್ನೇ ಬಯಸ್ತಾ ಇದಾರಲ್ಲಪ್ಪ ಅಂತೇಳಿ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಭಗವದ್ಗೀತೆ ಅದಕ್ಕೆ ಹೇಳುತ್ತೆ, ನೀನು ಮಾಡಿದ್ದು ನಿನಗೆ, ನೀನು ಮಾಡಿದ್ದು ನಿನ್ನ ಮಕ್ಕಳಿಗಿಲ್ಲ. ನೀನು ಒಳ್ಳೇದು ಮಾಡಿರೋ ಕೆಟ್ಟದ್ದು ಮಾಡಿರೋ ಅದು ನಿನಗೆ, ನೀನೇ ತಗೊಂಡು ಹೋಗ್ಬೇಕು, ನೀನೇ ಊಟ ಮಾಡ್ಕೊಂಡು ಹೋಗ್ಬೇಕು. ನಿನ್ನ ಮಕ್ಕಳು ಊಟ ಮಾಡ್ಕೊಂಡು ಹೋಗ್ತಾರೆ, ನನ್ನ ಸೊಸೆ ಬರುತ್ತೆ ಅವ್ರು ಬರ್ಕೊಂಡು, ಇವೆಲ್ಲ ಇಲ್ಲ. ನೀನು ಮಾಡಿದ್ದು ನೀನೇ ತಿನ್ಕೊಂಡು ಹೋಗ್ಬೇಕು. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಈಗ ನಾವು ಜೀವನ 100 ವರ್ಷ ಬದುಕ್ತೀವಿ ಅಂದ್ಕೊಳ್ಳಿ. ಈಗ ಬಿಡಿ 60 ವರ್ಷ, ಜಾಸ್ತಿ ವರ್ಷ 60 ವರ್ಷ ಮೇಲೆ ಏನು ಬದುಕ್ತೀವಲ್ಲ ಅದೆಲ್ಲ ಗ್ರೇಸ್ ಪೀರಿಯಡ್, ಅಂದ್ರೆ ಅದೊಂಥರ ಬೋನಸ್. 60 ವರ್ಷ ಮೇಲೆ ಬದುಕೋದೆಲ್ಲ ಬೋನಸ್. ಈಗೆಲ್ಲ 30 ವರ್ಷಕ್ಕೆ BP, ಶುಗರ್, ಹಾರ್ಟ್ ಅಟ್ಯಾಕ್ ನೀವು ಕೇಳಿರ್ತೀರಾ. ಇತ್ತೀಚೆಗೆ ಒಂದು ಬಾಳೆಹೊನ್ನೂರು ಅಥವಾ ಎನ್ನಾರ್ಪುರದಲ್ಲಿ 12 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿ ಮಗು ತೀರೋಯ್ತು. ಕೇಳಿದ್ರಾ? ಪೇಪರಲ್ಲಿ, ಟಿವಿಯಲ್ಲೆಲ್ಲ ಬಂದಿತ್ತು. ಯಾರಾದ್ರೂ ಕೇಳಿದ್ರಾ? ಈಗ ಹೇಳಿ, ಹಾರ್ಟ್ ಅಟ್ಯಾಕ್ ಎಷ್ಟನೇ ವರ್ಷಕ್ಕೆ ಬರುತ್ತೆ? ಎಷ್ಟು ವರ್ಷದ ಮೇಲೆ ಬರುತ್ತೆ? ನಾವು ಮೊದಲು ಅನ್ಕೊಂತ ಇದ್ವಿ 45 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ, ವ್ಯಕ್ತಿಗಳಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ. ಈಗ ಹಂಗೇನಿಲ್ಲ. ಈಗಿನ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಪದ್ಧತಿಗಳಿಂದ ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ರೆ ಇದ್ದಷ್ಟು ದಿನ ಬಹಳ ಖುಷಿಯಾಗಿರೋದು ಬಹಳ ಇಂಪಾರ್ಟೆಂಟ್. ಜೀವನ ನಾವು ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ, ಆದ್ರೆ ಬದುಕಿದಷ್ಟು ದಿನ ಖುಷಿಯಾಗಿ ಬದುಕಬೇಕು. ಆ ಬದುಕಿದಷ್ಟು ದಿನ ಖುಷಿಯಾಗಿ ಬದುಕೋದಿಕ್ಕೆ ನಾವು ಏನು ಪ್ರಯತ್ನ ಮಾಡ್ತಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? 100 ವರ್ಷ ಬದುಕ್ತೀವಿ ಅಂತಂದ್ರೆ 100 ವರ್ಷದಲ್ಲಿ ನೀವು ಕರೆಕ್ಟಾಗಿ ಆಲೋಚನೆ ಮಾಡಿ, ಕೆಲವು ದಿನಗಳು ನಾವು ಖುಷಿ ದಿನಗಳನ್ನ ಕಳೆದಿರ್ತೀವಿ ಅಲ್ವಾ? ಈಗ ನಾವು ಒಂದು 50 ವರ್ಷ ಆಗಿದೆ, ಒಂದು 60 ವರ್ಷ ಆಗಿದೆ ಅಂದ್ಕೊಂಡ್ರೆ ನಾವು ಕೆಲವು ದಿನಗಳನ್ನ ಬಹಳ ಖುಷಿ ದಿನಗಳನ್ನ ಕಳೆದಿರ್ತೀವಿ. ಕೆಲವು ದಿನಗಳು ದುಃಖದ ದಿನಗಳನ್ನ ಕಳೆದಿರ್ತೀವಿ ಅಲ್ವಾ? ಲೈಫ್ ಲಾಂಗ್ ನಾವು ಸ್ಯಾಡಲ್ಲೇ ಇದೀವ. ನಿನ್ನೆ ಸ್ಯಾಡಲ್ ಇದ್ವಿ, ಮೊನ್ನೆ ಸ್ಯಾಡಲ್ ಇದ್ವಾ? ನೀವು ನಿನ್ನೆ ದುಃಖದಲ್ಲಿದ್ರಾ? ಮೊನ್ನೆ ದುಃಖದಲ್ಲಿದ್ರಾ? ನೀವು ಮೊನ್ನೆ ದುಃಖದಲ್ಲಿದ್ರಾ? ನಿನ್ನೆ ಖುಷಿಯಲ್ಲಿದ್ರಾ? ಇವತ್ತು ಖುಷಿಯಲ್ಲಿದ್ರಾ? ಹೋದ್ವಾರ ಖುಷಿಯಲ್ಲಿದ್ರಾ? ಅಲ್ವಾ? ನಾವು 100 ವರ್ಷ ಬದುಕ್ತೀವಿ ಅಂತಂದ್ರೆ ಅದರಲ್ಲಿ ಕೆಲವು ದಿನಗಳು ಖುಷಿಯಿಂದ ಬದುಕ್ತೀವಿ, ಕೆಲವು ದಿನಗಳು ದುಃಖದಲ್ಲಿ ಬದುಕ್ತೀವಿ. ಯಾರು ಸುಖದಲ್ಲೇ ಬದುಕಲ್ಲ, ಯಾರು ದುಃಖದಲ್ಲೂ ಬದುಕಲ್ಲ. ನೋಡಿ, ಒಂದು 10 ವರ್ಷದ ಖುಷಿಯಲ್ಲಿ ಬದುಕಿದೀವಿ ಅಂದ್ಕೊಳ್ಳಿ, ಇನ್ನೊಂದು 10 ವರ್ಷ ದುಃಖದಲ್ಲಿ ಬದುಕಿದೀವಿ ಅಂದ್ಕೊಳ್ಳಿ. ಇನ್ ಮಿಕ್ಕಿದ 60 ವರ್ಷ ಅದ್ರ ಪಾಡ್ಗದ್ ಬಂದು ಅದ್ರ ಅದು ಹೋಗಿರುತ್ತೆ. ಅಲ್ಲಿನ ಏನು ಬದಲಾವಣೆ, ಅಲ್ಲಿ ಖುಷಿನೂ ಇರಲ್ಲ, ದುಃಖನೇ ಇರಲ್ಲ, ಎಲ್ಲವೂ ಕಾಲ್ಪನಿಕವಾಗಿ ಬಂದು ಹೋಗ್ತಿರುತ್ತೆ. ಹಂಗಾಗಿ ನಾವು ಅದನ್ನ ಬಿಟ್ಟು ಏನಾದ್ರೂ ಒಂದು ಸ್ವಲ್ಪ ಸಮಸ್ಯೆ ಆಗಿದ ತಕ್ಷಣ ಪುರೋಹಿತರ ಹತ್ರ ಹೋಗೋದು, ಆ ಪೂಜೆ ಈ ಪೂಜೆ, ಅದು ಇದು ಆಳು ಮೂಳು ಅಂತೇಳಿ ಪುರೋಹಿತರಿಗೆ ಕಪ್ಪವನ್ನು ಕೊಟ್ಟು ನಮ್ಮ ಪಾಪ ಕರ್ಮ ಮುಗೀತು ಅನ್ಕೊಂತೀವಿ. ಆದ್ರೆ ಸ್ವಲ್ಪ ದಿನ ಮಾತ್ರ ಇರುತ್ತೆ ಆ ಖುಷಿ. ಅಂದ್ರೆ ಈಗ ನಾವು ಪೂಜೆ ಮಾಡ್ತಿದ್ವಿ, ಸಮಸ್ಯೆ ಬಗೆಹರಿಬಿಡ್ತು ಅಂತ ಸ್ವಲ್ಪ ದಿನ, ಆಮೇಲೆ ಎಗೈನ್ ಮತ್ತೆ ಶುರುವಾಗುತ್ತೆ. ಅಯ್ಯೋ, ನಾನು ಇಷ್ಟು ಕಷ್ಟಪಟ್ಟು ಎಲ್ಲ ಪೂಜೆ ಪುನಸ್ಕಾರ ಮಾಡಿಸಿದ್ರು ಏನೂ ಬಗೆಹರಿಲಿಲ್ವಲ್ಲಪ್ಪ ಅಂತ. ಸೊ ನೀವು ಅರ್ಥ ಮಾಡ್ಕೋಬೇಕು, ಅದು ಪೂಜಾ ಕರ್ಮಗಳಿಂದ ಮಾತ್ರ ಹೋಗಲ್ಲ, ನಿಮ್ಮ ಮನಸ್ಸಿನ ಶುದ್ಧಿಯಿಂದ ಹೋಗುತ್ತೆ. ನೀವು ಮೊದಲು ಅದನ್ನ ಆಲೋಚನೆ ಮಾಡ್ಬೇಕು. ಇದರಲ್ಲಿ ನನ್ನ ಪಾಲು ಎಷ್ಟಿದೆ, ಇದು ನನ್ನ ಸಮಸ್ಯೆನಾ ಅಲ್ವಾ, ಇದು ನಾನು ಇದನ್ನ ಯಾವ ರೀತಿ ತಗೋಬೇಕು ತಗೋಬಾರ್ದು, ಈ ಎಲ್ಲವನ್ನು ನಾವು ಆಲೋಚನೆ ಮಾಡಿದಾಗ ಮಾತ್ರ ಯಾವುದೇ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನ ಹುಡ್ಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಮಸ್ಯೆಯಾಗಿ ಇರುತ್ತೆ, ನಾವು ಜೀವನ ಕಳೆದು ಸಮಸ್ಯೆಯಲ್ಲೇನೆ ನಮ್ಮ ಸಾವನ್ನ ಅಪ್ಕೊಂತೀವಿ. ಸೊ ಹಂಗಾಗಿ ಯಾವುದೇ ಸಮಸ್ಯೆ ಬರಲಿ, ಫಸ್ಟ್ ಅದನ್ನ ಪ್ರಶ್ನೆ ಮಾಡಬೇಕು. ನಾವು ಏನೇ ಒಂದು ನಮ್ಮ ಹತ್ರ ಬಂದಾಗ ಪ್ರಶ್ನೆ ಮಾಡಬೇಕು. ನಾವೇನ್ ಮಾಡ್ತೀವಿ, ನನಗೆ ದೇವ್ರು ಕೊಟ್ಟಿದ್ದಾಯ್ತು, ನನ್ಗೆ ದೇವ್ರು ಕೊಟ್ಟ ನಾನು ತಗೋಬೇಕಣಪ್ಪ. ಏನಕ್ಕೆ ಬಂತು ಅಂತ ನೀವು ಯಾರೋ ಪ್ರಶ್ನೆ ಮಾಡಿದ್ದೀರಾ? ವೈ, ಯಾಕೆ, ಇದು ಏನು, ನನಗೆ ಯಾಕೆ ಬಂತು ಅಂತ, ಇದು ಏನು ಅಂತ ಪ್ರಶ್ನೆ ಮಾಡಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಲ್ಲ. ನಾವು ಅದನ್ನ ಅಧ್ಯಯನ ಮಾಡಲ್ಲ, ಸುಮ್ಮನೆ ಒಪ್ಕೊಬಿಡ್ತೀವಿ. ಏನೋ ಒಂದು ತಪ್ಪಾಯ್ತು ಅಂತ, ಯಾಕೆ ತಪ್ಪಾಯ್ತು ಅದೇ ಸುಮ್ಮನೆ ಮನಸ್ಸಲ್ಲಿ ಕೊರಗಿ ಮನೆಯಲ್ಲಿ ಡೈಲಿ ಅಳೋದು. ಹೆಂಗಸ್ರದಂತೂ ಡೈಲಿ ಅದೇ ಕೆಲಸ. ಏನಾದ್ರು ಮನೆಯಲ್ಲಿ ಬಂದು ಯಜಮಾನ್ರು ಬೈದ್ರು ಅಂತಂದ್ರೆ ಮುಗೀತು, ನಾನು ಮಾಡೇ ಇಲ್ಲ, ನನ್ಗೆ ಬೈದ್ರು ಅಂತ. ನೀವು ಅದನ್ನ ಉತ್ತರವನ್ನು ಅವ್ರು ನೀಟಾಗಿ ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೊಂತಾರೆ. ಇನ್ನು ಮೋಸ್ಟ್ ಆಫ್ ದಿ ಪೀಪಲ್ ಅಲ್ಲಿ ತುಂಬಾ ಹಳ್ಳಿಗಳಲ್ಲಿ ಏನ್ ಸಮಸ್ಯೆ ಅಂತಂದ್ರೆ, ಗಂಡಂದು ಕುಡ್ದು ಬರ್ತಾರೆ, ಇದೊಂದು ದೊಡ್ಡ ಸಮಸ್ಯೆ. ಮನೇಲಿ ಕುಡ್ದು ಬಂದು ಅವ್ರ ಪಾಟ್ಗೆ ಅವ್ರು ಇರ್ತಾರ? ಇರಲ್ಲ. ಜಗಳ, ಗಂಡ ಹೆಂಡತಿ ಜಗಳ, ಅಥವಾ ಮನೆಯಲ್ಲಿ ಅವ್ರ ಅಮ್ಮನ ಜೊತೆ ಜಗಳ, ಅಥವಾ ಅವ್ರ ಅಪ್ಪನ ಜೊತೆ ಜಗಳ, ಅಥವಾ ಮಕ್ಕಳ ಜೊತೆ ಜಗಳ, ಇದೊಂದು ದೊಡ್ಡ ಸಮಸ್ಯೆ. ಸೊ ನೀವು ಒಂದು ಅರ್ಥ ಮಾಡ್ಕೋಬೇಕು, ಮಹಿಳೆಯರು, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ತರ ಆಲ್ಕೋಹಾಲ್ ಪೇಷಂಟ್ಸ್ ಇದ್ರೆ
ಅವ್ರಿಗೆ ಸರ್ಕಾರದಿಂದ ಫ್ರೀ ಟ್ರೀಟ್ಮೆಂಟ್ ಇದೆ. ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ. ಜಿಲ್ಲಾಸ್ಪತ್ರೆಗೆ ರೂಮ್ ನಂಬರ್ 105 ಕರ್ಕೊಬಂದ್ರೆ ಸಾಕು. ನೋಡಿ, 2 ಥರ ಟ್ರೀಟ್ಮೆಂಟ್. ಅದರಲ್ಲೂ ಮತ್ತೆ ಒಂದು ಆ ವ್ಯಕ್ತಿಗೆ ಗೊತ್ತಿದ್ದು ಅವ್ರ ಸ್ವ ಇಚ್ಛೆಯಿಂದ ಬಂದರೆ ಕೊಡೋ ಟ್ರೀಟ್ಮೆಂಟ್ ಬೇರೆ, ಇನ್ನೊಂದು ಗೊತ್ತಿಲ್ಲದೆ ಕೊಡೋ ಟ್ರೀಟ್ಮೆಂಟ್ ಬೇರೆ. ಗೊತ್ತಿದ್ದು ಕೊಡೋ ಟ್ರೀಟ್ಮೆಂಟ್ ಅಂದರೆ ಅವನಿಗೆ ಮಾತ್ರೆಗಳನ್ನು, ಇಂಜೆಕ್ಷನ್ನ ಕೊಟ್ಟು ಅವರ ಆರೋಗ್ಯವನ್ನು ಸುಧಾರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡನೇದೇನಂತಂದ್ರೆ ಗೊತ್ತಿಲ್ಲದಂಗೆ, ಅಂದರೆ ನಿಮ್ಮ ಮಾಮೂಲಿ ಗೊತ್ತಲ್ಲ, ನಿಮ್ಮ ಅಸ್ತ್ರಗಳ ಆಧಾರಗಳೆಲ್ಲ ಉಪಯೋಗಿಸಿ ಸಾಂಬಾರಲ್ಲಿ, ಕಾಫಿಯಲ್ಲಿ ಏನರಲ್ಲಾಗುತ್ತೋ ಅದ್ರಲ್ಲಿ ಹಾಕಿ ತುಂಬಿಸೋದು, ಬಾಯಿಗೆ ತುಂಬಿಸಿ ಅವಯ್ಯ ಹೋಗಿ ಒಂದು 90 ಕುಡಿದ್ರೆ ಸಾಕು, ವಾಮಿಟ್ ಆಗ್ತಾ ಇರುತ್ತೆ. ಅಜ್ಜಿ ಯಾವುದೋ ನೆನ್ಸ್ಕೊಂಡವ್ರಿಗೆ ಏನೋ ಮಾಡಿರ್ಬೇಕಂದ್ರೆ ಏನಜ್ಜಿ ಬೇಕಾ ಅಲ್ವಾ? 2 ಥರ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅವ್ರು ಒಪ್ಪಿ ಬಂದ್ರೆ ಒಂಥರ ಟ್ರೀಟ್ಮೆಂಟು, ಒಪ್ಪಿ ಬರಲಿಲ್ಲ ಅಂದ್ರೆ ಬರೀ ಹೆಂಗಸರೇ ಬಂದ್ರೆ ಬೇರೆ ಟ್ರೀಟ್ಮೆಂಟ್. ಆಯ್ತಾ? ನೋಡಿ, ಆದಷ್ಟು ನಿಮ್ಮ ಯಜಮಾನರು ಯಾರ್ಯಾರು ಮನೆಗಳಲ್ಲಿ ಕುಡಿತ ಜಾಸ್ತಿ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ, ಮನೆ ವಾತಾವರಣ ಹಾಳಾಗ್ತಿದೆ ಅಂತ ಮನೆಗಳಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ಅವ್ರಿಗೆ ಮೋಟಿವೇಟ್ ಮಾಡಿ ಕರ್ಕೊಬನ್ನಿ. ನಮ್ಮಲ್ಲಿ ಉಚಿತವಾದ ಟ್ರೀಟ್ಮೆಂಟ್, ಸರ್ಕಾರಿ ಆಸ್ಪತ್ರೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ರೂಮ್ ನಂಬರ್ 105 ಅಥವಾ ರೂಮ್ ನಂಬರ್ 107 ಕರ್ಕೊಬಂದ್ರೆ ಅವರಿಗೆ ಮಾತ್ರೆ, ಟ್ರೀಟ್ಮೆಂಟ್ ಎಲ್ಲವೂ ಉಚಿತ. ಆಯ್ತಾ? ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಅವ್ರನ್ನ ಧೈರ್ಯ ತುಂಬಿಸಿ ಅವ್ರಿಗೆ ಎಣ್ಣೆ ಬಿಡಿಸೋದಕ್ಕೆ ಕರ್ಕೊಬರೋದು ನೀವು ಮಾಡ್ಬೇಕಾಗಿರೋ ಕೆಲಸ. ನೋಡಿ, ಏನೇನು ಯಾರ್ಯಾರು ಇವತ್ತಿಂದ ಆಲೋಚನೆ ಮಾಡಿ ಪ್ಲಾನ್, ಇದರಲ್ಲಿ ಒಂದು ಮನಿ ಇಟ್ಸ್ ಅಂತ ಒಂದು ಫಿಲಮ್ ಇದೆ, ಅದರಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ ಮಾಡ್ತಾರೆ. ಯಾವ ರೀತಿ ನಮ್ಮ ಮನೆಯವ್ರಿಗೆ ಪೂಸಿ ಹೊಡೆದು ಯಾವ ರೀತಿ ಕರ್ಕೊಬರ್ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಂಡು ಕರ್ಕೊಬನ್ನಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನೀವು ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರೋದು, ನಿಮ್ಮ ಬದುಕನ್ನ ನೀವು ಎಷ್ಟು ಖುಷಿಯಾಗಿ ಬದುಕ್ತೀರೋ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಬದುಕ್ತೀವಿ, ರೋಡಲ್ಲಿ ಮಲಗೋ ನಾಯಿನೂ ಬದುಕುತ್ತೆ. ಆದ್ರೆ ಆ ನಾಯಿಗಿರೋ ಅಷ್ಟು ಖುಷಿ ನಾವು ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಖುಷಿಯಾಗಿ ಇಲ್ವೋ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ. ಭಗವಂತ ತನ್ನ ಪ್ರಶ್ನೆಗಳನ್ನ ತಾನೇ ಮಾಡ್ಕೋಬೇಕು, ಬೇರೆಯವ್ರು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗಳನ್ನ ನೀವೇ ಮಾಡ್ಕೊಂಡ್ರೆ ನಿಮ್ಗೆ ಬಹಳ ಒಳ್ಳೇದು. ಇದ್ರ ಜೊತೆಗೆ ತುಂಬಾ ಜನಗಳಲ್ಲಿ ಈಗ ಯುವ ಜನರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಈ ಲವ್. ಮದುವೆ ಈಗ ಲವ್ ತುಂಬಾ ಕಡೆ ಮನೆಗಳಲ್ಲಿ ನಿಮ್ಮ ಪೇರೆಂಟ್ಸ್ ಇದೊಂದು ಕೇಳಿ ಮಕ್ಕಳನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನೋ ದೊಡ್ಡ ಸಮಸ್ಯೆ. ಅಯ್ಯೋ, ನನ್ನ ಮಗಳು ಅಥವಾ ನನ್ನ ಮಗ ಹಿಂಗಂತೆ, ನಂಗೆ ಯಾರೋ ಬಂದು ಹೇಳಿದ್ರು, ನಮ್ಗೆ ಬಹಳ ಬೇಜಾರಾಯ್ತು, ನಮ್ಮ ಮರ್ಯಾದೆ ಏನ್ ಪ್ರಶ್ನೆ, ನಮ್ಮ ಮರ್ಯಾದೆ ಕಳೆಯೋಕೆ ಈ ತರ ಮಾಡ್ತಾ ಇದ್ದಾರೆ, ಹಂಗೆ ಐತಿ ಅಂತೇಳಿ ನಾವು ಕೇಳಿರ್ತೀವಿ ಮತ್ತೆ ಮಾತಾಡಿರ್ತೀವಿ. ಸೊ ದಯವಿಟ್ಟು ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ಇರೋದ್ರಿಂದ ಈ ವಿಷಯನ ನಾನು ಎತ್ತಾ ಇದ್ದೀನಿ. ಜೊತೆಗೆ ನಿಮಗೂ ಗೊತ್ತಿರಲಿ ಅಂತ, ಪೇರೆಂಟ್ಸ್ ಆದವ್ರು ನಿಮಗೂ ಗೊತ್ತಿದ್ರೆ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಟ್ರಯಾಂಗಲ್ ಥಿಯರಿ ಅಂತ ಒಂದಿದೆ, ಒಂದು ಸಿದ್ಧಾಂತ ಇದೆ. ಅದರಲ್ಲಿ ಹೇಳ್ತೆ ಲವ್ ಅನ್ನೋದು 3 ಭಾಗಗಳಲ್ಲಿ ಇರುತ್ತಂತೆ. ಅಂದ್ರೆ ಪ್ರೀತಿ ಅನ್ನೋದು 3 ಹಂತಗಳಲ್ಲಿ ಪ್ರೀತಿ ಮಾಡ್ತಾರಂತೆ. ಒಂದನೇದು ಬಂದ್ಬಿಟ್ಟು ಪ್ಯಾಷನ್ ಅಂತಂದ್ರೆ ಶೋಕಿಗೋಸ್ಕರ. ಈ ಪ್ಯಾಷನ್ ಏನಾದ್ರು ಶೋಕಿಗೋಸ್ಕರ ಏನಂದ್ರೆ, ಈಗ ಎಲ್ಲೋ ನನ್ನ ಫ್ರೆಂಡ್ಸ್ ಲವ್ ಮಾಡ್ತಿದ್ದಾರೆ, ನನಗೂ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು, ಅಥವಾ ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇರಬೇಕು, ಅಥವಾ ಮೂವಿಯಲ್ಲಿ ನೋಡಿರ್ತಾರೆ ಅಲ್ಲಿ ಒಂದು ಜನ್ಮದ ಜೋಡಿ, ಆಮೇಲೆ ಚೆಲುವಿನ ಚಿತ್ತಾರ, ಕೆಲವೊಂದು ಫಿಲಮ್ಸ್ ಇದಾವಲ್ಲ, ಆ ಥರ ನನಗೂ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು, ನಾವು ಚೆನ್ನಾಗಿ ಬೈಕಲ್ಲಿ ಗಾಡಿಯಲ್ಲಿ ಸುತ್ತಾಡಬೇಕು, ಅಲ್ಲಿ ಇಲ್ಲಿ ಚೆನ್ನಾಗಿ ಸುತ್ತಾಡಬೇಕು, ಫೋಟೋಗಳು ತೆಕ್ಕೋಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಇಲ್ಲಿ ಮೈನ್ ಆಗಿ ಶೋಕಿ ಇರುತ್ತೆ ಅಷ್ಟೇ, ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ. ಇದನ್ನ ಪ್ಯಾಷನ್ ಅಂತ ಕರಿತೀವಿ. ಇಲ್ಲಿ ಏನು ಇರಲ್ಲ, ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಅವ್ರ ಪಾಡ್ಗೆ ಅವರು ಇವ್ರ ಪಾಡ್ಗೆ ಜಗಳ ಮಾಡ್ಕೊಂತಾರೆ, ಆಮೇಲೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಇವ್ರ ಪಾಡ್ಗೆ ಇವ್ರು ಹೋಗುತ್ತೆ. ಎರಡನೇದು ಬಂದ್ಬಿಟ್ಟು ಇಂಟಿಮೇಸಿ ಅಂತ ಕರಿತೀವಿ. ಇಲ್ಲಿ ಒಂದು ಪ್ಯಾಷನ್ಗೂ ಮೀರಿದ್ದು, ಇಲ್ಲಿ ಅಂತಂದ್ರೆ ಶೋಕಿಗಿಂತ ಸ್ವಲ್ಪ ಜಾಸ್ತಿ ಮೀರಿದ್ದು, ತುಂಬಾ ಕ್ಲೋಸ್ ಆಗಿರ್ತಾರೆ, ಎಲ್ಲವನ್ನೂ ಶೇರ್ ಮಾಡ್ಕೊಳ್ತಾರೆ, ಎಲ್ಲ ಒಪಿನಿಯನ್ಸನ್ನು ಶೇರ್ ಮಾಡ್ಕೊಳ್ತಾರೆ, ಎಲ್ಲ ವಿಷಯಗಳಲ್ಲೂ ಅವರು ಒಂಥರ ಒಂದೇ ದೇಹ ಒಂದೇ ಮನಸ್ಸು 2 ದೇಹ ಅನ್ನೋ ತರ ಇರ್ತಾರೆ. ಎಲ್ಲನೂ ಇರುತ್ತೆ, ಎಲ್ಲಾ ತರದ್ದು ಶೇರಿಂಗ್ಸು ಆಗುತ್ತೆ. ಆದ್ರೆ ಮದ್ವೆ ಮಾತ್ರ ಆಗಲ್ಲ. ನಿನ್ಗೆ ಇಷ್ಟ ಬಂದಿದ್ದ ಹುಡುಗಿ ನೀನ್ ಮದ್ವೆ ಆಗೋ, ನನ್ಗೆ ಇಷ್ಟ ಬಂದಿದ್ದ ಹುಡುಗನ ನಾನ್ ಮದ್ವೆ ಆಗ್ತೀನಿ. ಇಲ್ಲೊಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಇದರಲ್ಲಿ ಇಂಟಿಮೇಸಿಲಿ ಏನಾಗುತ್ತೆ, ಇವ್ರಿಗೆ ಏನ್ ಬೇಕೋ ಎಲ್ಲ ಇವ್ರು ಕೊಡ್ತಾರೆ, ಅವ್ರಿಗೆ ಏನ್ ಬೇಕೋ ಎಲ್ಲ ಅವ್ರು ಕೊಡ್ತಾರೆ. ಅಂದ್ರೆ ಮದ್ವೆ ಮಾತ್ರ ಇಬ್ರು ಆಗಲ್ಲ. ಅವ್ರ ಪಾಡಿಗೆ ಬಂದಿದ್ದು ಅವ್ರು ಆಗ್ತಾರೆ, ಇವ್ರ ಪಾಡಿಗೆ ಬಂದಿದ್ದು ಇವ್ರು ಆಗ್ತಾರೆ.
ಇನ್ನು ಮೂರನೇದು ಬಂದ್ಬಿಟ್ಟು ಕಮಿಟ್ಮೆಂಟ್ ಅಂತ. ನೀವು ನೋಡಿರ್ತೀರ, ಕೆಲವು ಹುಡುಗಿರು ಹೇಳ್ತಿರ್ತಾರೆ, ಕೆಲವು ಹುಡುಗರು ಹೇಳ್ತಿರ್ತಾರೆ, ನಾನು ಮದುವೆ ಆದರೆ ಅದೇ ಹುಡುಗನೇ ಆಗೋದು, ನಾನು ಸತ್ರು ಪರವಾಗಿಲ್ಲ, ನಾನು ಅದೇ ಹುಡುಗಿನೇ ಆಗೋದು, ನಾನು ಯಾವುದೇ ಕಾರಣಕ್ಕೂ ಬೇರೆ ಹುಡುಗಿನ ಆಗಲ್ಲ, ನಾನು ನೋಡಿ ಆ ಹುಡುಗಿ ಮದುವೆ ಮಾಡ್ಸಂಗಿದ್ರೆ ಮದುವೆ ಮಾಡ್ತೀನಿ. ಈ ಥರ ನಿಮಗೆಲ್ಲ ಬೆದರಿಕೆಗಳು ಅಥವಾ ಈ ಥರ ಮನೆಯಲ್ಲೆಲ್ಲ ಹೇಳ್ತೀರ. ಅಂದರೆ ಅವ್ರು ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಏನಾದರೂ ಆಗಲಿ, ನಾನು ಅವನು ಬಡವ ಆಗಿರಲಿ, ಅವನು ಕುಂಟ ಆಗಿರಲಿ, ಅವ್ನು ಕುಳ್ಳ ಆಗಿರಲಿ, ಅವ್ನು ಕಾಲು ಮುರಿದಿರಲಿ, ಕೈ ಮುರಿದಿರಲಿ, ಏನೇ ಆಗಿರಲಿ, ನನಗೆ ಅವನೇ ಬೇಕು. ಇದನ್ನ ಏನಂತ ಕರಿತೀವಿ? ಕಮಿಟ್ಮೆಂಟ್ ಅಂತ ಕರಿತೀವಿ. ಇದು 3 ರೀತಿಯಲ್ಲಿ ಇರುತ್ತೆ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಕಾಲೇಜ್ ಸ್ಟೂಡೆಂಟ್ಸು. 100 ಅಥವಾ 1000 ಪ್ರೀತಿ ಕೇಸುಗಳಿದ್ರೆ ಅದರಲ್ಲಿ ಸಕ್ಸಸ್ ಆಗೋದು ಅಥವಾ ಮದುವೆ ಆಗೋದು ಅಂದರೆ ಕಮಿಟ್ಮೆಂಟ್ ಆಗೋದು 1, 2 ಅಥವಾ 3. ಇನ್ನು ಮಿಕ್ಕಿದ್ದೆಲ್ಲ ಈ ಒಂದು ಏನಪ್ಪ ಲೂಫಲ್ಲಿ ಬಿದ್ದು ನೀವೇನಾಗ್ತೀರಾ, ನಿಮ್ಮ ಪರ್ಸನಲ್ ಲೈಫ್ನ ಹಾಳು ಮಾಡ್ಕೊತೀರಾ, ನಿಮ್ಮ ಪ್ರೊಫೆಷನಲ್ ಲೈಫ್ನ ಹಾಳು ಮಾಡ್ಕೊತೀರಾ, ನಿಮ್ಮ ಎಜುಕೇಷನ್ ಲೈಫ್ನ ಹಾಳು ಮಾಡ್ಕೊತೀರಾ. ಇದನ್ನೆಲ್ಲವೂ ಹಾಳು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆರಿಯರ್ ಹಾಳಾಗುತ್ತೆ. ದಯವಿಟ್ಟು ಈಗಿನ ನಿಮ್ಮ ಮುಖ್ಯ ಉದ್ದೇಶ ಏನಿರ್ಬೇಕು ಹೇಳಿ? ಎಜುಕೇಷನ್, ಎಜುಕೇಷನ್, ಎಜುಕೇಷನ್. ಎಜುಕೇಷನ್ ಬಿಟ್ಟು ನೀವು ಬೇರೆ ಕಡೆ ಎಲ್ಲ ಆಲೋಚನೆ ಮಾಡ್ತಿದ್ದೀರಾ ಅಂತಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಯು ವಿಲ್ ಫೇಸ್ ಎ ಡಿಫ್ರೆಂಟ್ ಅಂಡ್ ವೇರಿಯಂಟ್ ಪ್ರಾಬ್ಲಮ್ಸ್ ಇನ್ ಯುವರ್ ಫ್ಯೂಚರ್ ಲೈಫ್. ಸೊ ಬಿ ಕೇರ್ಫುಲ್. ಎಷ್ಟು ಕೇರ್ಫುಲ್ ಆಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ತೀರೋ ಅಷ್ಟು ಕೇರ್ಫುಲ್ ಆಗಿ ನೀವು ನಿಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ದಿನದಲ್ಲಿ ಸ್ವಾಮಿ ವಿವೇಕಾನಂದ ಗೊತ್ತಾ? ಯಾರು ಸ್ವಾಮಿ ವಿವೇಕಾನಂದ? ಅಜಯ್ ಕೇಳಿದೀನಿ ಕಣಯ್ಯ, ಹೇಳಯ್ಯ ನಮ್ಗೆ. ಅವರೊಂದು ಮಾತು ಹೇಳಿದ್ದಾರೆ, ಏನಂತಂದ್ರೆ ದಿನದಲ್ಲಿ 1 ದಿನನಾದ್ರೂ ನಿಮ್ಮೊಂದಿಗೆ ನೀವು ಮಾತಾಡ್ಕೋಬೇಕಂತೆ. ದಿನದಲ್ಲಿ ಅಟ್ಲೀಸ್ಟ್ 1 ದಿನನಾದ್ರೂ ನಿಮ್ಮೊಂದಿಗೆ ನಿಮ್ಮ ಸೆಲ್ಫ್ ಹತ್ರ ನೀವು ಮಾತಾಡ್ಕೋಬೇಕಂತಂದ್ರೆ. ಇಲ್ಲ ಅಂದ್ರೆ ಈ ವಿಶ್ವದ ಅತ್ಯಂತ ಇಂಪಾರ್ಟೆಂಟ್ ವ್ಯಕ್ತಿನ ನೀವು ಮೀಟ್ ಮಾಡೋದನ್ನ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ. ಅಂತಂದ್ರೆ ನಮಗೆ ನಾವೆಷ್ಟು ಇಂಪಾರ್ಟೆಂಟ್ ಅನ್ನೋದು ಬಹಳ ಇಲ್ಲಿ ಹೇಳ್ತಾರೆ. ನಮ್ಮ ಹತ್ರ ನಾವು ಮಾತಾಡ್ಕೋಬೇಕು. ನಾವು ನಮ್ಮನ್ನು ಮಾತಾಡ್ಕೊಂಡಾಗ ನಮ್ಮ ಮನಸ್ಸನ್ನ, ನಮ್ಮಲ್ಲಿ ನೋಡಿ 2 ಥರ ಮನಸ್ಸಿರುತ್ತೆ. ಒಂದು ಒಳ ಮನಸ್ಸು, ಒಂದು ಹೊರ ಮನಸ್ಸು. ಈಗ ಇಲ್ಲಿ ಕೂತಿದ್ರಲ್ಲ, ಎಷ್ಟೋ ಜನ ಖುಷಿಯಾಗಿ ಇವತ್ತು ಆರಾಮಾಗಿ ಕೂತ್ ಕೇಳ್ತಿದ್ದೀರಾ, ಇದು ಹೊರ ಮನಸ್ಸು. ಆದರೆ ಒಳ ಮನಸ್ಸಲ್ಲಿ ನಿಮ್ದಾದ ದುಃಖಗಳಿರುತ್ತೆ, ದುಮ್ಮಾನಗಳಿರುತ್ತೆ. ಬೆಳಗ್ಗೆ ಧರ್ಮಸ್ಥಳ ಚೀಟಿ ಇದೆ, ಸಂಘಕ್ಕೆ ದುಡ್ಡು ರೆಡಿ ಮಾಡಬೇಕು, ಇವತ್ತಿನ ದುಡ್ಡು ಸಿಕ್ಕಿಲ್ಲ, ಹೊರಗಡೆ ಮಾತ್ರ ಖುಷಿಯಾಗಿ ಮಾತಾಡ್ತೀವಿ. ಅದಕ್ಕೆ ಒಳ ಮನಸ್ಸು, ಹೊರ ಮನಸ್ಸು 2 ಥರ ಇರುತ್ತೆ. ಸೊ ಹಂಗಾಗಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಜೊತೆ ನಾವು ಮಾತಾಡ್ಕೊಂಡಾಗ ನಮ್ಗೆ ಅನೇಕ ವಿಷಯಗಳು, ವಿಚಾರಗಳು ನಮಗೆ ಅರ್ಥ ಆಗುತ್ತೆ, ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಹಿಂಗೆ ಇರ್ತೀವಿ, ಅವರು ಹಂಗೆ ಇರ್ತಾರೆ. ಯಾರು ಹೇಳಿ? ನಮ್ಮನ್ನು ತುಳಿಯೋರು. ಸೊ ನೀವು ಯಾವಾಗ ಸ್ಟ್ರಾಂಗ್ ಆಗಿರ್ತೀರೋ ಮನೆಯಲ್ಲಿ ಅಥವಾ ಹೊರಗಡೆ, ನೀವು ಈ ಸ್ಟ್ರಾಂಗ್ ಆಗಿ ಎದುರಿಸಿದಾಗ ನೋಡಿ, ನಾವು ಒಂದು ತಿಳ್ಕೊಳ್ಳಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನಗೂ ಸೇರಿಸಿ, ನಾವು ಜನಗಳ ಮುಂದೆ ನಾವು ವೀಕ್ ಅಂತ ತೋರಿಸ್ಕೋಬಾರ್ದಂತೆ. ನಾವು ಒಂದ್ಸಲಿ ನಾವು ಕೆಳಗಡೆ ಅಂತ ತೋರಿಸ್ಕೊಬಿಟ್ರೆ ನಮ್ಗೆ ತುಳಿಯೋದು ಜಾಸ್ತಿ. ನಾವು ಒಳಗಡೆ ಏನೇ ಕಷ್ಟಗಳಿರಲಿ, ನಮ್ಮ ಮನಸ್ಸಲ್ಲಿ ಏನೇ ತೊಂದರೆಗಳಿರಲಿ, ಹೊರಗಡೆ ಪ್ರಪಂಚಕ್ಕೆ ನಾವು ಗಟ್ಟಿಯಾಗೇ ಇರಬೇಕು. ಇಲ್ಲ ಅಂದರೆ ನಮ್ಗೆ ತುಳಿದಾಕ್ಬಿಡ್ತಾರೆ. ಸೊ ನೀವು ದಯವಿಟ್ಟು ನೀವು ಯಾವುದೇ ಸನ್ನಿವೇಶ ಇರಲಿ, ಯಾವುದೇ ಸಂದರ್ಭ ಇರಲಿ, ಅದನ್ನ ಗಟ್ಟಿಯಾಗಿ ಧೈರ್ಯವಾಗಿ ಫೇಸ್ ಮಾಡೋದನ್ನ ಕಲಿಬೇಕು. ಅದರಲ್ಲೂ ಮಹಿಳೆಯರು, ಇವ್ರು ಏನು ಅನ್ಕೊಬಿಡ್ತಾರೆ, ನಾವು ಮಹಿಳೆಯರು ನಮ್ಮ ಕೈಯಲ್ಲಿ ಏನಾಗಲ್ಲ, ನಾವೇ ಯಾಕೆ ಗಂಡಸರು ಹೇಳಿದ್ರಲ್ಲಿ ಮುಗೀತು ಅಂತ. ಆ ಥರದ ಭಾವನೆಗಳು ಇರಬೇಡಿ. ಎಲ್ಲವೂ ಸಾಧ್ಯ, ಎಲ್ಲವೂ ಅನುಕೂಲ ಆಗುತ್ತೆ, ಎಲ್ಲವೂ ಸಾಧ್ಯ ಯಾವಾಗ ನೀವು ಧೈರ್ಯ ಮಾಡಿದಾಗ. ಈಗ ನಿಮ್ಮಲ್ಲಿ ನಿಮ್ಮ ಇದೇ ಊರ ಮೇಡಮ್, ನಿಮ್ಮದು ಚಿಕ್ಕಮಂಗ್ಳೂರು ಮೇಡಮ್ ಈಗಿದ್ದಾರೆ. ಅವ್ರೀಗ ಮುಖ್ಯ ಶಿಕ್ಷಕಿಯಾಗಿ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವರು ಸುಮ್ಮನೆ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ, ನಾವು ಹೆಂಗಸರು ಬರೀ ಮನೇಲಿ ಅಡುಗೆ ಮಾಡ್ಕೊಂಡು ಪಾತ್ರೆ ಇದ್ರೆ ಸಾಕು, ಇದ್ರೆ ನಂಗೆ ಗಂಡಸು ತಂದಾಕ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ಈಗ ಅವ್ರು ಹೆಡ್ ಮಾಸ್ಟರ್ ಆಗೋಕ್ಕೆ ಸಾಧ್ಯ ಆಗ್ತಿತ್ತ ಅಲ್ವಾ? ಸೊ ಈ ಥರದ ಅನೇಕ ಮಂದಿ ಮಹಿಳೆಯರು ನಮ್ಗೆ ಉದಾಹರಣೆ. ಈಗ ಅವ್ರು SDMC ಅಧ್ಯಕ್ಷರಾಗಿದ್ದಾರೆ. ಅವ್ರು ನನಗೆ ಯಾಕೆ, ನನ್ನ ಮಗು ಓದಿದ್ರೆ ಸಾಕು ಅಂತ ಮನೇಲಿ ಇದ್ರೆ ಆಗ್ತಿತ್ತಾ? ಇಲ್ಲ, ಏನಾದರೂ ನಾವು ಒಂದು